ಸ್ನೇಹಿತರೆ, ನಾನಿವತ್ತು ಒಂದು ವಿಚಿತ್ರ ಸ್ಟೋರಿ ಹೇಳ್ತೀನಿ. ಈ ಸ್ಟೋರಿ ನೋಡಿದಾಗ ನಮ್ಮ ಸರ್ಕಾರಗಳು ಇಂಥ ನೀಚ ಕೆಲಸವನ್ನ ಮಾಡ್ತವ? ಜನಸೇವಕರ ಮುಖವಾಡ ಹಾಕಿಕೊಂಡ ರಾಜಕಾರಣಿಗಳು ಈ ರೀತಿಯ ದುಷ್ಟ ಕೆಲಸವನ್ನು ಮಾಡಬಲ್ಲರ? ಅಧಿಕಾರಿಗಳಂತೂ ಇಷ್ಟೊಂದು ಕೀಳು ಮಟ್ಟಕ್ಕೆ ಇಳಿತಾರ ಅಂತ ಅನ್ನಿಸುತ್ತೆ. ಅಂಥ ಕೆಟ್ಟ ಕೆಲಸ ಮಾಡಿ ನಮ್ಮ ನಾಡಿಗೆ ಭಾರಿ ದ್ರೋಹ ಎಸಗಿದವರ ಬೇಟೆಗೆ ನಾವಿವತ್ತು ಹೊರಟಿದ್ದೀವಿ. ಏಷ್ಯಾದ ಅತಿ ದೊಡ್ಡ ಜಲಹಗರಣ ಬಯಲು ಉತ್ತರ ಕರ್ನಾಟಕ ಭಾಗ ಇಷ್ಟೊಂದು ಹಿಂದುಳಿಯಲು ಕಾರಣ ಅಲ್ಲಿನ ರಾಜಕಾರಣಿಗಳು ಜನರಿಗೆ ಮಾಡ್ತಿರೋ ಮೋಸ. ಸರ್ಕಾರಗಳು ಈ ಭಾಗದ ನೀರಾವರಿ ಯೋಜನೆಗಳಿಗೆ ಸಾವಿರಾರು ಕೋಟಿ ಬಿಡುಗಡೆ ಮಾಡಿದೆ. ಹಣ ಬಿಡುಗಡೆಯಾದ ಲೆಕ್ಕದಲ್ಲಿ ಈ ಭಾಗ ಮಲೆನಾಡಿಗಿಂತ ಸಮೃದ್ಧಿಯಾಗಿರಬೇಕಿತ್ತು. ಆದರೆ ರಾಜಕಾರಣಿಗಳು, ಅಧಿಕಾರಿಗಳು, ಗುತ್ತಿಗೆದಾರರ ಭ್ರಷ್ಟ ಕೂಟ ಬಿಡುಗಡೆಯಾದ ಹಣವನ್ನ ತಿಂದು ಜನರಿಗೆ ಭಾರಿ ಮೋಸ ಮಾಡಿದ್ದಾರೆ. ಇದಕ್ಕೆ ಬಾಗಲಕೋಟೆ ಜಿಲ್ಲೆಯ ನಾರಾಯಣಪುರ ಹಿನ್ನೀರ ನೀರಾವರಿ ಯೋಜನೆಗಳಲ್ಲಿ ಆಗಿರುವ ಹಗರಣಗಳೇ ಸಾಕ್ಷಿ. ಇಲ್ಲಿ ಹರಿ ನೀರಾವರಿಯಂತೆ, ಹನಿ ನೀರಾವರಿಯಂತೆ, ಏತ ನೀರಾವರಿಯಂತೆ ಹೀಗೆ ನಾನಾ ಯೋಜನೆಗಳಲ್ಲಿ ಸಾವಿರಾರು ಕೋಟಿ ರೂಪಾಯಿ ಲೂಟಿಯಾಗಿದೆ. ಅದು ಹೇಗೆ ಅನ್ನೋದನ್ನ ತಿಳಿಯಲು ಕವರ್ ಸ್ಟೋರಿ ತಂಡ ಜಲಾಶಯ, ಕಾಲುವೆಗಳನ್ನು ಸುತ್ತಿ ಭಯಾನಕ ಸತ್ಯ ಹೊರಗೆಡಹಿದೆ. ಅದರ ಒಂದೊಂದು ಸಾಕ್ಷಿ ನಿಮ್ಮ ಮುಂದೆ ಇಡ್ತೀನಿ ನೋಡಿ. ಕೃಷ್ಣ ಭಾಗ್ಯ ಜಲ ನಿಗಮ ಯೋಜನೆಯ, ಕಾಲುವೆ ಯೋಜನೆಯ ಒಂದೊಂದು ಕರ್ಮಕಾಂಡದ ಚಿತ್ರಣ ತೋರಿಸ್ತಾ ಹೋದರೆ ಮೈ ಉರಿಯುತ್ತೆ, ಅಷ್ಟೇ ಆಕ್ರೋಶ ಉಕ್ಕಿ ಹರಿಯುತ್ತೆ. ಯಾಕಂದರೆ ಅವರ ಒಂದೊಂದು ಕೆಲಸಗಳು ನೋಡಿ. ಇದು ಆಲ್ರೆಡಿ ಇದೇನು ಕಾಣ್ತಾ ಇದೆ, ಕಾಲುವೆಯ ಮೇಲ್ಭಾಗ ಒಂದು ಸೇತುವೆ ಮಾಡಿದ್ದಾರೆ. ಆ ಸೇತುವೆ ಮಳೆಗೆ ಕುಸಿದು ಹೋಗಿಬಿಟ್ಟಿದೆ, ಬೇರೆ ಏನೂ ಆಗಿದ್ದಲ್ಲ. ಒಂದೆರಡು ಮಳೆಗೆ ಕುಸಿದು ಹೋಗಿಬಿಟ್ಟಿದೆ. ಮತ್ತೆ ಅಲ್ಲಿ ರೈತರು ಅಲ್ಲಿ ದೂರು ಕೊಟ್ಟಿರೋದ್ರಿಂದಾಗಿ ಇನ್ನೆಲ್ಲಿ ಇವರ ಕರ್ಮಕಾಂಡಗಳೆಲ್ಲ ಮತ್ತೆ ಹೊರಗೆ ಬೀಳುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅರ್ಜೆಂಟಾಗಿ ಕಟ್ಟಿದ್ದಾರೆ. ಬಟ್ ಅರ್ಜೆಂಟ್ ಕಟ್ಟಿದ್ದು ಕೂಡ ಅದೂ ಕಳಪೆ ಕಾಮಗಾರಿಯೇ, ಸುಮ್ಮನೆ ಪ್ಯಾಚ್ ವರ್ಕ್ ಮಾಡೋದಂಗೆ ಒಂದು ಮಾಡಿದ್ದಾರೆ. ಆಮೇಲೆ ಇಲ್ಲಿ ಕಾಲುವೆಗಳು ನೋಡಿ ಯಾವ ರೀತಿ ಮಳೆಗೆ ಕೊಚ್ಚಿ ಹೋಗ್ಬಿಟ್ಟಿದೆ. ಇಲ್ಲಿ ನೋಡಿ, ಇದು ಯೋಜನೆ ಏನು ಉದ್ದೇಶ ಇಟ್ಕೊಂಡು ಇದನ್ನು ಮಾಡಿದ್ದಾರೆ ಅದೇ ಅರ್ಥ ಆಗ್ತಾ ಇಲ್ಲ ನಮಗೆ. ಈ ಮರೋಳ ಏತ ನೀರಾವರಿ ಮೊದಲನೇ ಹಂತದ ಯೋಜನೆಯ ಪೂರ್ವ ಭಾಗದ ಮುಖ್ಯ ಕಾಲುವೆ ಇದು. ಓಕೆ, ಇದು 2014-15ರಲ್ಲಿ ಈ ಕಾಲುವೆ ಕಾಮಗಾರಿ ಪೂರ್ಣಗೊಂಡಿತ್ತು. ಇದಕ್ಕೆ ಇನ್ನೂ ನೀರೇ ಬಿಟ್ಟಿರಲಿಲ್ಲ ಈ ಕಾಲುವೆಗೆ. ಒಂದು 2-3 ದಿವಸ ಮಳೆ ಬಂತು, ಚೆನ್ನಾಗಿ ಮಳೆ. ಆ ಚೆನ್ನಾಗಿ ಮಳೆ ಬಂದಂಥ ಸಂದರ್ಭದಲ್ಲಿ ಈಗೇನು ಇದನ್ನು ನೀವು ಹೇಳಿದ್ರಲ್ಲ, ಈ ಭಾಗದ ಈ ಪಾರ್ಟ್ ಎಲ್ಲ ಕೊಚ್ಕೊಂಡು ಹೋಗಿತ್ತು. ಇನ್ನೂ ನೀರೇ ಬಿಟ್ಟಿರಲಿಲ್ಲ, ನೀವು ಮಳೆ ನೀರಿಗೆ ಕೊಚ್ಕೊಂಡು ಹೋಗಿತ್ತಿದು. ಅದಾದಮೇಲೆ ಇದನ್ನು ತೇಪೆ ಹಚ್ಚೋ ಕೆಲಸ ಮಾಡಿದ್ದಾರೆ. ಆದ್ರೂ ಕೂಡ ಇದ್ರ ಬಗ್ಗೆ ನಾವು ಕ್ರಮ ಕೈಗೊಳ್ಳಬೇಕು ಅಂತ ನಿರಂತರವಾಗಿ ಒತ್ತಾಯ ಮಾಡ್ತಾ ಬಂದ್ರೂ ಕೂಡ ಅದಕ್ಕೆ ಸರ್ಕಾರಿ ಉತ್ತರ ಕ್ರಮ ಕೈಗೊಳ್ಳಲಾಗುತ್ತಿದೆ. ಇಷ್ಟೇ. ಇದು ಥರ ಈಗ ನೋಡಿ, ಇದು 52 ಕಿಲೋಮೀಟ್ರ್ ಉದ್ದದ ಕಾಲುವೆ. ಇದು ನಾವು ಸುಮಾರು ಈಗ 28 ಕಿಲೋಮೀಟ್ರ್ ಚೈನಲ್ಲಿ ನಿಂತಿದ್ದೀವಿ ಈಗ. ಇದು ಮುಖ್ಯವಾಗಿ ನಾವು ಮುಂದೆ ಒಂದು 40 ಕಿಲೋಮೀಟ್ರ್ ತನಕ ಹೀಗೆ ಹೋದರೂ ಇದು ಕಾಮಗಾರಿ ಹೀಗೆ ಕಳಪೆನೇ. ಇವತ್ತಿಗೂ ಈ ಒಂದು ಕಾಲುವೆಗೆ ಪೂರ್ಣ ಪ್ರಮಾಣದಲ್ಲಿ ನೀರು ಹರಿದಿಲ್ಲ ಇವತ್ತಿನ ತನಕನೂ ಈ ಕಾಲುವೆಗೆ. ಮುಂದೆ 44 ಕಿಲೋಮೀಟ್ರಿಗೆ ಈ ಕಾಲುವೆ ಕಾಮಗಾರಿ ನಿಂತೇ ಹೋಗಿದೆ. ಆದರೆ ಲೆಕ್ಕಾಚಾರದಲ್ಲಿ 52 ಕಿಲೋಮೀಟರ್ ಕಾಲುವೆನೂ ಮಾಡಿದ್ದೀವಿ ಅಂತ ಹೇಳ್ತಾರೆ. ಇಂಥ ಮ್ಯಾಜಿಕ್ ಅಲ್ವಾ ಸರ್? ಇನ್ನೂ ಪೂರ್ಣ ಆಗಿಲ್ಲ, ಬಟ್ 52 ಕಿಲೋಮೀಟರ್ ಆಗಿದೆ ಅಂತ ಹೇಳ್ತಾರೆ. ಅಂದ್ರೆ ನೀರೂ ಬಂದಿಲ್ಲ, ಕಾಲುವೆ ಕಾಮಗಾರಿಯೂ ಪೂರ್ಣ ಆಗಲಿಲ್ಲ, ಬಟ್ ಲೆಕ್ಕದಲ್ಲಿ ಎಲ್ಲವೂ ಪಕ್ಕ ಆಗಿಬಿಟ್ಟಿದೆ. ಇಲ್ಲಿ ಯಾವ ರೀತಿ ಹದಿಗಡಿಸ್ಬೋದು ಅನ್ನೋದಕ್ಕೆ ಸಂಪೂರ್ಣವಾಗಿ ಇದೇ ನಿದರ್ಶನ. ಹದಿಗಡಿಸದ ವಿಷಯದಲ್ಲಿ ಇದು ಸಂಪೂರ್ಣವಾಗಿ ಅಂದ್ರೆ ನುಂಗೋಕ್ಕೆಲ್ಲೆಲ್ಲ ಅವಕಾಶ ಇತ್ತು, ಅಲ್ಲೆಲ್ಲ ಸಂಪೂರ್ಣವಾಗಿ ನುಂಗು ಹಾಕಿದ್ದಾರೆ ಅಂತ ಹೇಳ್ಬೋದು ನಾವು. ಅಷ್ಟು ಪ್ರಮಾಣದಲ್ಲಿ ಕಳಪೆ ಕಾಮಗಾರಿ ಕೈಗೊಂಡಿದ್ದಾರೆ. ಇಲ್ಲಿ ಯಾವುದೇ ರೀತಿಯ ಸಮರ್ಪಕವಾದ ಯೋಜನೆಯನ್ನು ಇಲ್ಲಿ ಯುಟಿಲೈಸ್ ಮಾಡಿಲ್ಲ. ವೈಜ್ಞಾನಿಕವಾಗಿ ಇಲ್ಲವೇ ಇಲ್ಲ, ವೈಜ್ಞಾನಿಕವಾಗಿಲ್ಲ, ಎಲ್ಲವೂ ಸಂಪೂರ್ಣ ಅವೈಜ್ಞಾನಿಕ ಕಾಮಗಾರಿ. ಆ್ಯಕ್ಚುಲಿ ಈ ಕಾಲುವೆಯ ಇಲ್ಲಿವರೆಗೆ ಇಲ್ಲಿ ನೋಡಿ ಬರೀ ಇಷ್ಟು ಮಾತ್ರ ಹಾಕಿದ್ದಾರೆ. ಅದು ಅಲ್ಲಿವರೆಗೆ ಕಾಲುವೆ ಆ್ಯಕ್ಚುಲಿ ಪುಸ್ತಕದಲ್ಲಿ ಇರುತ್ತೆ, ಅಲ್ಲಿವರೆಗೆ ಸಿಮೆಂಟ್ ಹಾಕಿದ್ದೀವಿ ಅಂತ. ಯಾಕಂದರೆ ಈ ರೀತಿ ಮಾಡಿದ್ರೆ ಅಲ್ಲಿರುವ ಮಣ್ಣೆಲ್ಲ ಮತ್ತೆ ಕುಸಿದು ಕಾಲುವೆಗೆ ಬರುತ್ತೆ. ಹಾಗಾಗಿ ಕಾಲುವೆ ಹೂಳಿಂದ ತುಂಬಿಕೊಂಡು ಹೋಗ್ಬಿಡುತ್ತೆ. ಆಮೇಲೆ ಅದರಲ್ಲೊಂದು ಯೋಜನೆ, ಹೂಳೆತ್ತುವ ಕಾಲುವೆಯ ಹೂಳೆತ್ತುವ ಯೋಜನೆ ಅಂತ ಮತ್ತೆ ಅದಕ್ಕೊಂದಷ್ಟು ಕೋಟಿ. ಅಂದರೆ ಇವರು ಮಾಡೋ ಇದರಲ್ಲಿ ಒಂದಷ್ಟು ನುಂಗೋದು, ಇದರಲ್ಲಷ್ಟೊಂದು ನುಂಗೋದು. ಇನ್ನೊಂದು ಕೆಲಸ ಮಾಡ್ತಾರೆ, ಏನಂದರೆ ಮೇಲೆ ಕಾಡಾ ರಸ್ತೆಗಳನ್ನಂತ ರಚನೆ ಮಾಡ್ತಾರಂತೆ. ನೋಡಿ, ಈ ರಸ್ತೆ ಇದೆಯಲ್ಲ, ಕಾಲುವೆಯ ಆ ಕಡೆ ಮತ್ತು ಈ ಕಡೆ ಎರಡೂ ಭಾಗದಲ್ಲಿ ಕೂಡ
ಅದ್ಭುತವಾದ ರಸ್ತೆ ಮಾಡಿದ್ದೀವಿ ಅಂತ ಹೇಳ್ಕೊಂಡು ಅದಕ್ಕೆ ಕೂಡ ಒಂದಷ್ಟು ಬಿಲ್ಗಳನ್ನು ಮಾಡಿರ್ತಾರೆ. ಆದರೆ ಇವರು ಮಾಡಿದ ರಸ್ತೆ ನೋಡಿಬಿಟ್ರೆ ಇದು ಗುಂಡಿಯೊಳಗೆ ರಸ್ತೆ ಇದೆಯೋ, ರಸ್ತೆಯೊಳಗೆ ಗುಂಡಿ ಇದೆಯೋ ಅನ್ನುವಂಥ ಅನುಮಾನ ಮೂಡಿಸುವಂಥದ್ದು ಎಲ್ಲಾದರೂ ಇದು ರಸ್ತೆ ಥರ ಕಾಣುತ್ತಾ? ಅಧಿಕಾರಿಗಳ ಲೆಕ್ಕದಲ್ಲಿ ಇದಕ್ಕೂ ಒಂದಷ್ಟು ಕೋಟಿ ಹೋಗಿರುತ್ತೆ. ಆದರೆ ಆ ಕೋಟಿಯೆಲ್ಲ ಅಧಿಕಾರಿಗಳ ಮನೆ ಸೇರಿರೋದಂತೂ ಪಕ್ಕ. ನೀರಾವರಿ ಯೋಜನೆಗಳ ನಿಜರೂಪ ಅನಾವರಣ. 0 ಪಾಯಿಂಟಲ್ಲೇ ಕುಸಿದಿದೆ ಕಾಲುವೆ. ಈ ಕೃಷ್ಣ ಭಾಗ್ಯ ಜಲ ನಿಗಮ ಯೋಜನೆಯ ಪೂರ್ವ ಮತ್ತು ಪಶ್ಚಿಮ ಕಾಲುವೆ ಯೋಜನೆ ಏನಿದೆ, ಆ ಪೂರ್ವ ಯೋಜನೆಯ ಆರಂಭದಲ್ಲೇ ಎಂಥ ದೊಡ್ಡ ಒಂದು ಹಗರಣ ಆಗಿದೆ ಅನ್ನೋದಕ್ಕೆ ಆರಂಭ ಇದು. 0 ಪಾಯಿಂಟಲ್ಲಿ ನಾವಿದ್ದೀವಿ. ಅದರ ಕಳಪೆ ಕಾಮಗಾರಿಯ ಒಂದು ಏನಂದರೆ ಭೀಕರ ಚಿತ್ರಣ. ಇದನ್ನು ಯಾವ ರೀತಿಯಲ್ಲೂ ಕೂಡ ಕ್ಷಮಿಸಕ್ಕೆ ಸಾಧ್ಯ ಇಲ್ಲದ ರೀತಿಯಲ್ಲಿ ಕಳಪೆ ಆಗಿದೆ. 0 ಪಾಯಿಂಟಲ್ಲೇ ಇವರು ಕಳಪೆ ಮಾಡಿದಾರಂದರೆ ಈ ಇಂಜಿನಿಯರಿಗೆ, ಈ ಕಾಂಟ್ರಾಕ್ಟರ್ದಾರಿಗೆ ಇರುವಂಥ ಅಹಂಕಾರವನ್ನು ಇದು ಸ್ಪಷ್ಟವಾಗಿ ತೋರಿಸುತ್ತೆ. ನಾನು ಏನು ಬೇಕಾದರೂ ಮಾಡ್ತೀನಿ, ಯಾರು ಪ್ರಶ್ನಿಸುವವರಿಲ್ಲ, ನಾನು ಮಾಡಿದ್ದೇ ಕಾಮಗಾರಿ ಅನ್ನೋ ರೀತಿಯಲ್ಲಿ ಈ ಪರಿ ಕಾಮಗಾರಿ ಮಾಡಿದ್ದಾರೆ. ಇದನ್ನು ನೋಡೋಕ್ಕೆ ಇಲ್ಲಿರುವಂಥ ಇಂಜಿನಿಯರ್ಗಳಿಗೆ ಕಣ್ಣಿಲ್ವೇನ್ರಿ? ಅವ್ರಿಗೆ ಇಲ್ಲಿ ಬಂದು ನೋಡೋಕ್ಕೆ ಕಾಲಿಲ್ವೇನ್ರಿ? ಏನು ನಿಮಗೆ AC ರೂಮಲ್ಲಿ ಕೂತ್ಕೊಂಡು ಇನ್ನೋವಾ ಕಾರಲ್ಲೆಲ್ಲ ಓಡಾಡ್ತಿರಲ್ಲ, ಇನ್ನೋವಾ ಫಾರ್ಚುನರಲ್ಲಿ, ಇಲ್ಲಿ ಬಂದು ಈ ಸಾವಿರಾರು ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿದಂಥ ಯೋಜನೆಯಲ್ಲಿ ಏನಾಗಿದೆ ಅಂತ 0 ಪಾಯಿಂಟಲ್ಲೂ ಬಂದು ನೋಡೋಕ್ಕಾಗಲ್ವ ನಿಮಗೆ? ಬನ್ನಿ, ಇನ್ನಷ್ಟು ನಿಮ್ಮ ಕರ್ಮಕಾಂಡನ ತೋರಿಸ್ತೀನಿ, ಬನ್ನಿ. ಕಾಮಗಾರಿ ಮುಗಿಯದೆ ಯೋಜನೆ ಉದ್ಘಾಟನೆ. ಜಗದೀಶ್ ಶೆಟ್ಟರ್ CM ಆಗಿದ್ದಾಗ ಚಾಲನೆ. ಕೃಷ್ಣ ಭಾಗ್ಯ ಜಲ ನಿಗಮ ಯೋಜನೆ ಅಂತೀವಿ. ಇದು ಜಲ ನಿಗಮ ಯೋಜನೆ ಏನಿದೆ, ಇದು ಕೃಷ್ಣಾರ್ಪಣ ಮಸ್ತು ಅಂತ ಹೇಳುವಂಥ ಯೋಜನೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಇದು ಗೊತ್ತಾಗುತ್ತೆ. ನೋಡಿ, ಇದು ಮುಖ್ಯ ಕಾಲುವೆ ತಾನೆ, ಇದು ಮುಖ್ಯ ಕಾಲುವೆ. ಕಣಿವೆ ಹೊಡೆದಂಗೆ ಇದು ಯಾವುದೋ ಆನೆ ಕಂದಕ ತೆಗಿತಾರಲ್ಲ, ಆನೆ ಕಂದಕ ತಿರುಗುವ ರೀತಿಯಲ್ಲಿ ಇಲ್ಲಿ ಕಂದಕಗಳನ್ನು ತೆಗೆದಿದ್ದಾರೆ. ಅದಕ್ಕೊಂದು ಯಾವುದೇ ರೀತಿಯ ಆಚೆ ಈಚೆ ಸಿಮೆಂಟ್ ಹಾಕಿ ಅದನ್ನು ಚಂದ ಮಾಡಿ ಅದನ್ನು ಕಾಮಗಾರಿ ಮಾಡುವಂಥ ಯಾವುದಿಲ್ಲ. JCB ತಂದಿದ್ದಾರೆ, ಅವ್ರಿಗೆ ಬೇಕಾದಂಗೆ ಮಣ್ಣೆತ್ತಿದ್ದಾರೆ, ಅಲ್ಲೊಂದಷ್ಟು ಏನು ಸಿಮೆಂಟ್ ಇಂದ ಒಂದು ಆಚೀಚೆ ಹೋಗೋಕೆ ಸೇತುವೆಗಳನ್ನ ಮಾಡಿದ್ದಾರೆ, ಬಿಟ್ರೆ ಬೇರೆ ಏನೇನೇನೇನಿಲ್ಲ ನೋಡ್ರಿ. ಏನೇನೇನೇನು ಸುದ್ದಿ ತೆಗಿಬಾರ್ದ್ರಿ ಮೇಡಮ್. ಒಂದು ದಿವಸ ಇದನ್ನ ಹಿಂಗೆ ತಗೊಂಡು ನೀ ಇಂಜನ್ ಕರ ನೀರು ನಿಲ್ಕತ್ತೆ ನೋಡ್ರಿ ಮೇಡಮ್ ಅವ್ರ. ಆಗಲ್ಲ. ಇಲ್ಲ ರೀ, ಏನಿಲ್ರಿ. ಒಮ್ಮೆ ಇಂಜನ್ ಚಲೋ ಮಾಡಿದ್ರಪ್ಪ ಅಂತಂದ್ರೆ 50 ಫೂಟ್ ತೆಳಗ ನೀರು ಜಗ್ಗತ್ರೆ ಇಂಜನ್. 50 ಫೂಟಿಗೆ ನೀರು ಜಗ್ಗತ್ತನ್ರಿ ಮೇಡಮ್ ಅವ್ರ, ನೀವೇ ನೋಡ್ರಿ. ಅಂದ್ರೆ ಇಲ್ಲಿ ಮತ್ತೆ ಪಂಪ್ ಹಾಕಿ ಕದಿಲೇಬೇಕು. ಪಂಪ್ಗಿನ ಜಗ್ಗಲ್ಲಲ್ರಿ ಮೇಡಮ್ ಅವ್ರ, ಈಗ ಪಂಪ್ಗಿನ ಜಗ್ಗಲ್ಲ ಇದೆ. ನೀವೇ ನೋಡ್ರಿ, ಇಲ್ಲೇ ಮುಂದೆ ಅದಿರಲ್ಲ, ಈಗ 8 ಫೂಟ್ ಈಗ ತೆಳಗ ಐತ್ರಿ. ಅದು ಈಗ ಮ್ಯಾಲ ಮಣ್ಣು ಮುಚ್ಚಿ ಮ್ಯಾಲ ನಿಂತತ್ರಿ. ಅಂದ್ರೆ ಮೇಲಿನ ಮಣ್ಣೆಲ್ಲ ಕುಸಿದು ಬಿದ್ದಿದೆ, ಇನ್ನೂ ಕೆಳಗಿತ್ತು ಎಲ್ಲ ಕುಸಿದು ಬಿದ್ದಿದೆ. ಇನ್ನೊಂದ್ 2 ವರ್ಷ ಆದ್ರೆ ಇದು ಕಾಲುವೆ ಇಲ್ಲದಂಗ ಆಗೋಗುತ್ತೆ. ಆಮೇಲೆ ನೋಡಿ, ಇಲ್ಲಿ ಇವ್ರು ಕಾಲುವೆ ಕೆಲಸ ಮಾಡಿದಾರೆ. ಈ ಕಡೆ ನೋಡಿ, ಇಲ್ಲಿ ಎಲ್ಲ ತರಾತುರಿಯಲ್ಲಿ ಇವರಿಗೆ ಉದ್ಘಾಟನೆ ಮಾಡಬೇಕು. ಎಲೆಕ್ಷನ್ ಟೈಮ್ ಅಲ್ಲಿ ನಾವೇನೋ ಒಂದು ಯೋಜನೆ ಮಾಡಿದ್ವಿ ಅಂತ ತೋರ್ಸಕ್ಕೆ 2 ಮುಖ್ಯಮಂತ್ರಿಗಳು 2 ಯೋಜನೆಗಳನ್ನ ಅದ್ಭುತವಾಗಿ ಉದ್ಘಾಟನೆ ಮಾಡಿದ್ದಾರೆ. ನೋಡಿ, ಪಾಪ ಅಲ್ಲಿಂದ ತೆಗೆದ JCB ಮಣ್ಣನ್ನೆಲ್ಲ ಈ ಹೊಲಕ್ಕೆ ಹಾಕಿದ್ದಾರೆ. ಹೊಲಕ್ಕೆ ಹಾಕಿ ಎಲ್ಲ ಹೊಲ ಹಾಳಾಗ್ಬಿಟ್ಟಿದೆ. ಆದ್ರೆ ಈ ಹೊಲ ಹಾಳಾಗಿದ್ದಕ್ಕೂ ಪರಿಹಾರ ಇಲ್ಲ, ಹೊಲ ಗದ್ದೆಯಲ್ಲಿ ಕಾಲುವೆ ಮಾಡಿದ್ದಕ್ಕೂ ಪರಿಹಾರ ಇಲ್ಲ. ಆದ್ರೆ ಎಲ್ಲವೂ ಕೂಡ ಕೃಷ್ಣಾರ್ಪಣ ಮಸ್ತು ಆಗಿದೆ ಅಂದ್ರೆ ಇವರೇ ನುಂಗಿಕೊಂಡಿದ್ದಾರೆ. ಆದ್ರೆ ಅಲ್ಲ, ನನಗೆ ಇಲ್ಲಿ ಜಗದೀಶ್ ಶೆಟ್ಟರ್ ಅವರು ಇದನ್ನು ಉದ್ಘಾಟನೆ ಮಾಡಿದರು, ಕಾಲುವೆ ಯೋಜನೆಯನ್ನು. ಇವರು ಸಿದ್ದರಾಮಯ್ಯ ಇರುವಾಗ ಹನಿ ನೀರಾವರಿ ಯೋಜನೆಯನ್ನು ಉದ್ಘಾಟನೆ ಮಾಡಿದ್ರು. ಅಲ್ಲ, ನಿಮಗೆ ಉದ್ಘಾಟನೆ ಮಾಡಿದವ್ರಿಗೂ ಮಾನ ಮರ್ಯಾದೆ ಇಲ್ವೇನ್ರಿ? ಈ ಕಾಲುವೆ ನೀರಿನ ಯೋಜನೆಯಲ್ಲಿ ಪ್ರಯೋಜನ ಆಗಿದೆ ಅಂತ ಎಲ್ಲಾದ್ರೂ ಚೆಕ್ ಮಾಡಿದ್ದೀರಾ ನೀವು? ಮತ್ತೆ ಯಾಕೆ ಉದ್ಘಾಟನೆ ಮಾಡಿದ್ರಿ? ಹಾಗಾದ್ರೆ ನೀವು ಜವಾಬ್ದಾರರಾಗ್ತೀರಾ. ಈ 1000 ಕೋಟಿ ಯೋಜನೆಯಲ್ಲಿ ನೀವು ಉದ್ಘಾಟನೆ ಮಾಡಿದ್ರಲ್ಲ, ನೀವು ಲೆಕ್ಕ ಕೊಡಬೇಕು. ನೀವು ಮುಖ್ಯಮಂತ್ರಿಗಳಾಗಿ ಅದು ಹೇಗೆ ಭ್ರಷ್ಟಾಚಾರಕ್ಕೆ ಚಾಲನೆ ಕೊಟ್ರಿ? ಇದು ಯೋಜನೆಗಳಿಗೆ ಚಾಲನೆ ಅಲ್ಲ, ಭ್ರಷ್ಟಾಚಾರಕ್ಕೆ ಚಾಲನೆ ಕೊಟ್ಟಿದ್ದು ಅಂತ ಹೇಳಿದರೆ ಇದಕ್ಕೆ ಆನ್ಸರ್ ಕೊಡ್ಬೇಕು. ಈಗ ಈ ಇದಿದೆಯಲ್ಲ, ಕಾಲುವೆಗಳಾಗಿದೆಯಲ್ಲ, ಇದು ಮುಂದಕ್ಕೆ ಹೋದಂಗೆ ಯಾವ ರೀತಿ ಜನರಿಗೆ ತೊಂದರೆ ಆಗ್ತಾ ಇದೆ? ಇದ್ರ ಮುಂದೆ ನೋಡ್ರಿ ಮೇಡಮ್, ಇಲ್ಲಿಂದ್ರ ಹೋತಪ್ಪ ಅಂದ್ರೆ ಈಗೇನು ಈ ಡಿಪ್ ಹೋಗೈತಲ್ಲ, ಮುಂದೆ ಸ್ವಲ್ಪ ಏರ್ ಬರುತ್ತೆ. ಏರ್ ಬಂದಂಗೆಲ್ಲ ಮಗ್ಗಲ್ದು ಹಿಂಗೆ ಹೆಂಗೈತಲ್ಲ ಡಿಪ್ಪು ಹಂಗೈತೆ, ಮಣ್ಣು ತೆಗೆದು ಹಾಕೇ ಬಿಟ್ಟಾರ. ಮಣ್ಣು ಕಂಟಿನ್ಯೂ ಐತಿ. ಆಮೇಲೆ ಮುಂದೆ ಹೋದ ಅರ್ಧ ಕೆಲಸ ಆಗೈತಿ. ಕಾಮಗಾರಿ ಅಪೂರ್ಣ ಆಗೈತಿ. 44 ಕಿಲೋಮೀಟರ್ ಅಷ್ಟೇ ಇದೆ. ಅದನ್ನ ಅಷ್ಟು ಕಿಲೋಮೀಟರ್ ಮಾಡ್ಯಾರಲ್ಲ, ಮಾಡಿದ್ರು ಮುಂದೆ ಕಾಮಗಾರಿ ಅದ್ರಾಗ ಏನು ಯೋಜನೆ ಒಳಗೈತಲ್ಲ ಎಸ್ಟಿಮೇಟ್
ಆ ಎಸ್ಟಿಮೇಟ್ ಪ್ರಕಾರ ಕಾಮಗಾರಿ ಮಾಡಿಲ್ಲ. ಆಮೇಲೆ ಎಲ್ಲ ಕಳಪೆ ಕಾಮಗಾರಿ ಮಾಡ್ಯಾರ. ಅವಾಗ ನಾವು ದೂರು ರಗಡ ಸಾರಿ ನಾಗರಾಜ್ ಒಂಗಲ್ ಸರ್ ಅವ್ರ ಜೊತೆ ಕೂಡಿ ನಾವು ರಗಡ ಬಾರಿ ಅವರಿಗೆ ಮನವಿ ಕೊಟ್ಟಿವಿ, ಕಳಪೆ ಕಾಮಗಾರಿ ಆಗುತ್ತಾ ಕೂಡಲೇ ಅದನ್ನ ಎಚ್ಚೆತ್ಕೊಂಡು ಮಾಡಿ. ಕಾಮಗಾರಿ ಇಲ್ಲಲ್ಲ, ಇಲ್ಲಿ ಸಿಮೆಂಟೇ ಹಾಕ್ಲಿಲ್ಲಲ್ಲ, ಬರೀ ಮಣ್ಣೆತ್ತಿ ಮೇಲೆ ಹಾಕಿದ್ದಲ್ಲ. ಅದು ತಳಗ್ರಿ ಅದ್ರ ಈಗ ಏನು ಅಣ್ಣಾರು ತೋರಿಸಿದ್ರಲ್ರಿ, ಅದ್ರ ತಳಗ ಮಿನಿಮಮ್ ಅಂದ್ರೆ ಒಂದು 5-6 ಫೂಟ್ ಒಳಗೆ ಹೋದ್ರ ಅವಾಗ ಕಾಂಕ್ರೀಟ್ ಕಾಣತ್ತ. ಅದು ಹೆಸರಿಗ್ರಿ. ಓ, ಕಾಂಕ್ರೀಟ್ ಇದೆ ಕೆಳಗೆ. ತೆಗಿಬೇಕು ಈಗ ಒಂದು 14-15 ಮೀಟರ್ ಒಳಗೆ ಹೋದ್ವಪ್ಪ ಅಂದ್ರ ಈ ಮ್ಯಾಲಿಂದ ಹೋದ್ವಪ್ಪ ಅಂದ್ರೆ ಅವಾಗ ಕಾಂಕ್ರೀಟ್ ತೆಗಿತ್ತ. ಈಗ ಆಲ್ರೆಡಿ ಇದಕ್ಕೇನು ಮತ್ತೆ ಜಂಗಲ್ ಕಟ್ಟಿಂಗು ಅದು ಇದು ಅಂತಂದು ಏನು ದುರಸ್ತಿ ಮಾಡಕೈತಲ್ಲ, ಅದನ್ನು ಕೂಡ ಸಾಕಷ್ಟು ಹಣ ಲಪ್ಟಾಯಿಸ್ಬಿಟ್ಟಾರ. ಅದು ವಾದ ವರ್ಷದ್ದು ಲೆಕ್ಕಾಚಾರದಾಗ 2 ಕೋಟಿ ಚಿಲ್ಲರೆ ತೆಗ್ದಾರ್ರಿ. ಅಂದ್ರೆ ಹೂಳು ತೆಗಿಯಕ್ಕೊಂದು, ಮೇಂಟೆನೆನ್ಸ್ಗೊಂದು ಇಂಥ ಬಿಲ್ಗಳೆಲ್ಲ ಹೋಗ್ತಾ ಇದೆ. ಬಿಲ್ಗಳೆಲ್ಲ ಹೋಗ್ತವೆ, ನೀರೆಲ್ಲ ಅಲ್ಲೇ ಹೋಗುತ್ತೆ. ಅದು ಎಲ್ಲಿಗೆ ಹಳ್ಳ ಕರಿತದು, ಕೆನಲಿಗೆ ನೀರು ಬರಲ್ಲ. ರೈತರಿಗೆ ಯಾರಿಗೆ ಸಮರ್ಪಕವಾಗಿ ನೀರಾವರಿ ಹೆಸರಿಗೆ ಮಾತ್ರ ಇದು ನೀರಾವರಿ ಆಗೈತಿ. ಇಲ್ಲೆಲ್ಲ ಹಣ ಹೊಡೆಯುವಂಥ ಕೆಲಸ ಆಗೈತಿ. ಇದರೊಳಗೆ ಎಲ್ಲ ರಾಜಕಾರಣಿಗಳು ಭಾಗಿಯಾಗ್ಯಾರ. ಅಂದ್ರೆ ಪ್ರತಿಯೊಬ್ಬ ರಾಜಕಾರಣಿ ಅಂತಲ್ಲ, ಅವನು ಬಂದಾಗ ಇವನು ತಿನ್ನೋದು, ಇವನು ಬಂದಾಗ ಅವನು ತಿನ್ನೋದು. ಅಂದ್ರೆ ಇದು ಒಟ್ಟು ಇವರಿಗೆ ಹಣ ಮಾಡಕ್ಕೆ ಒಂದು ಒಳ್ಳೆ ಯೋಜನೆ ಆಗ್ಬಿಟ್ಟಿದೆ. ರೈತರಿಗೆ ಯಾವ ರೀತಿಯ ಅನುಕೂಲನ ಆಗ್ತಿಲ್ಲ. ಪ್ರತಿ ಪಕ್ಷದ ರಾಜಕಾರಣಿಗಳು ಇಲ್ಲಿ ಉತ್ತರವನ್ನ ಕೊಡಬೇಕಾಗುತ್ತೆ. ರೈತರ ಶಾಪದ ಪಾಲನ್ನ ಪ್ರತಿಯೊಬ್ಬರು ಸಮಪಾಲಾಗಿ ಸ್ವೀಕರಿಸಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ಪ್ರತಿಯೊಬ್ಬ ರೈತನ ಹೊಲ ಗದ್ದೆ ಹಾಳಾಗಿ ಕಣ್ಣೀರು ಸುರಿಸ್ತಿದೀನ್ರಿ. ನೀವು ರೈತರ ಹೆಸರಲ್ಲಿ ಆಣೆ ಪ್ರಮಾಣ ಮಾಡಿ ಗದ್ದುಗೆ ಕೂತ್ಕೊಳ್ತೀರಲ್ಲ, ರೈತರ ಕಷ್ಟ ಬಂದು ಇಲ್ಲಿ ನೋಡಿ, ನಿಮ್ಮ ಯೋಜನೆಗಳು ಕೋಟ್ಯಾಂತರ ರೂಪಾಯಿ ತೆರಿಗೆ ಹಣದಲ್ಲಿ ನೀವು ಯೋಜನೆ ಮಾಡಿದ್ದೀರಾ. ರೈತರಿಗೆ ಅನುಕೂಲ ಆಗಿದೆಯಾ? ಬದಲಾಗಿ ರೈತರಿಗೆ ಅನಾನುಕೂಲ ಆಗಿದೆ. ರೈತ ಕಣ್ಣಲ್ಲಿ ನೀರು ಹರಿಸ್ತಿದ್ದಾನೆ. ನೋಡ್ರಿ ಅಲ್ಲಿ ಇನ್ನ ನೋಡ್ರಿ ಸಾಹೇಬ್ರ, ಅಲ್ಲಿ ಇನ್ನ 50 ಫೂಟ್ ತೆಳಗೈತ್ರಿ. ಇದು ಮಣ್ಣು ಬಿದ್ದದ್ದು ಅಲ್ದಾರಿ, ಕಟಿಂಗ್ 50 ಫೂಟ್ ತೆಳಗಾಗ್ಯದ್ರಿ. ನಾನು ಸ್ವಂತ ಖರ್ಚು ಮಾಡಿ ಇದನ್ನ ತೆಗಿಸಿ ಕಡೆಗೆ ಒಂದು 4 ಗಂಟೆ ಕಾಳಾರ ಬಂದಿತ್ತಲ್ಲ ಅನ್ನೋದಕ್ಕೆ ಮಣ್ಣು ತೆಗಿಸಿ ಈಗ ಬಿತ್ತೀನಿ ನೋಡ್ರಿ ಮೇಡಮ್. ಹೊಲ ಹಾಳಾಗುತ್ತೆ ಅಂತ ಸ್ವಂತ ಖರ್ಚಲ್ಲಿ ಸ್ವಂತ ಖರ್ಚಲ್ಲಿ ಇದನ್ನ ಮಾಡ್ಕೊಂಡು ಈಗ ಬಿತ್ತೀನಿ ನೋಡ್ರಿ. ನಿಮ್ಮ ಹತ್ರ ಶಕ್ತಿ ಇತ್ತು, ನೀವು ಮಾಡಿದ್ರಿ. ಪಾಪ ಯಾವ ಶಕ್ತಿ ತರಂದ್ರಿ? ಸಾಲ ಮಾಡಿ ಮತ್ತೊಬ್ರ ಸಾಲ ಮಾಡಿ ತಂದಿನ್ರಿ. ಈಗ ಕೈಲಿ ಬಡ್ಡಿ ಕಟ್ಟಕತ್ತೀನಿ. ಓ, ಏನ್ರಿ ಅಷ್ಟು ಕಷ್ಟ ಕೊಡ್ತಾ ಇದ್ದಾರೆ. ಆದ್ರೆ ನೀವು ಬಡ್ಡಿ ಆದ್ರೂ ಸಾಲ ಆದ್ರೂ ತಂದಿದ್ರೆ, ಸಾಲ ತರದವನು ಹಾಗೆ ಗುಡ್ಡೆ ಹಾಕೊಂಡು ಕಣ್ಣೀರು ಹಾಕ್ತಾ ಇರ್ಬೇಕಾಗುತ್ತೆ. ಮೇಡಮರ, ಇದು ಚಂಬಲ್ ಕಣಿವೆಗಳ ನದಿ ಕಾಣ್ತೀವಲ್ಲ, ಆ ರೀತಿ ಕಾಣ್ತಾ ಇದೀವಿ. ಆಲ್ರೆಡಿ ದೊಡ್ಡ ದೊಡ್ಡ ಕುರುಚಲ ಗಿಡಗಳು ಎಲ್ಲ ಬಂದು ಕಾಲುವೆನ ಮುಚ್ಚೋಗಿದೆ. ಇನ್ನು 2 ವರ್ಷ ಕೊನೆಗೆ ಇಲ್ಲಿ ಹನಿ ನೀರಾವರಿ ಯೋಜನೆಯಿಂದ ಕಾಲುವೆ ಯೋಜನೆಯೂ ಕಾಣಲ್ಲ. ಇದು ಪೂರ್ತಿ ಮುಚ್ಚಿ ಹೋಗ್ಬಿಡುತ್ತೆ. ಯಾಕಂದ್ರೆ ಆರಾಮ್ಸೆ ಇದು ಹೂಳೆಲ್ಲ ತುಂಬಿಕೊಂಡು ಬಿಡುತ್ತೆ. ಅಲ್ಲಿಗೆ ಯೋಜನೆ ಚಾಲನೆ ಆಗಿದೆ. ಕೋಟಿಗಟ್ಟಲೆ ರೂಪಾಯಿ ನೀರಲ್ಲಿ ಅವ್ರಿಗೂ ನುಂಗಿ ಆಗಿದೆ. ಇನ್ನೇನಕ್ಕೆ ಯೋಜನೆಗಳು? ಭೂಮಿ ಕಳೆದುಕೊಂಡವರಿಗೆ ಇನ್ನೂ ಸಿಕ್ಕಿಲ್ಲ ಪರಿಹಾರ. ಕಣ್ಣೀರಲ್ಲಿ ಕೈ ತೊಳಿತಿದ್ದಾನೆ ಸಂತ್ರಸ್ತ ರೈತ. ಕಾಲುವೆ ಬರುತ್ತೆ, ನೀರು ಬರುತ್ತೆ, ಬಾಳು ಹಸನಾಗುತ್ತೆ. ಅದು ಬರದಿಂದ ತತ್ತರಿಸಿ ಹೋಗಿರುವ ಈ ಭಾಗದ ಜನ ಕನಸು ಕಂಡಿದ್ರು. ಅವರ ಕನಸನ್ನೇ ಬಂಡವಾಳ ಮಾಡಿಕೊಂಡು ಎಲ್ಲಂದ್ರಲ್ಲಿ ಕಾಲುವೆಗಳನ್ನು ಹಾಕ್ಕೊಂಡು ಆ ಕಾಲುವೆನೂ ಪೂರ್ತಿ ಮಾಡದೆ ಈ ರೀತಿ ಕಷ್ಟ ಕೊಟ್ಕೊಂಡು, ಜೊತೆಗೆ ಅವ್ರಿಗೆ ನೋಟಿಫಿಕೇಶನ್ ಕೊಡದೆ ಅವನಿಗೆ ಯಾವನಿಗೆ ಕಾಂಟ್ರಾಕ್ಟರ್ಗೆ ಇಷ್ಟ ಇದೆಯೋ ಅಲ್ಲೆಲ್ಲ ಕಾಲುವೆ ಮಾಡ್ಕೊಂಡು ಹೋಗಿದ್ರು. ಇದೊಂದು ಏನು ತೊಂದರೆ ಆಗಿದೆ ಮೇಡಮ್? 2013ನಲ್ಲಿ ಕಾಲುವೆ ಆಯಿತು. ಕಾಲುವೆ ಆದಾಗಿಂದ ಎಲ್ಲ ರೈತರೆಲ್ಲ ಅಲ್ದಾಡ್ತಾ ಇದ್ದಾರೆ. ನಾನು ರೈತ ಸಂಘದ ಪ್ರೆಸಿಡೆಂಟ್ ಬಾಗಲಕೋಟೆ. ಒಂದು ಸುಮಾರು ಈಗ 7 ವರ್ಷ ಮೇಲೆ ಆಯ್ತು ಮೇಡಮ್. ಡಿಸ್ಟಿಕ್ ಆಫೀಸಿಗೆ ಅಲಿತಾ ಇದ್ದೀವಿ ನಾವು. ಡಿಸ್ಟಿಕ್ ಆಫೀಸ್ಗೆ ಅಲ್ದ್ರೂ 70 ಕಿಲೋಮೀಟ್ರ್ ಡಿಸ್ಟೆನ್ಸ್ ಇಲ್ಲಿಗೆ, ಬಾಗಲಕೋಟೆಯಿಂದ ಉಣಗುಂದು 70 ಕಿಲೋಮೀಟ್ರ್ ಪ್ರತಿನಿತ್ಯನೂ ಓಡಾಡ್ತಾ ಇದ್ದಾರೆ ರೈತರು. ಮೂಲ ಸಮಸ್ಯೆ ಆಗಿದೆಯಾ ನಿಮಗೆ? ಮೂಲ ಸಮಸ್ಯೆ ಅಂದರೆ ಈ ಕ್ಯಾನಲ್ ಮಾಡಿದ್ದಾರೆ ಮೇಡಮ್. ಅವಾಗೇನು ರೈತರಿಗೆ ಏನೋ ಜಮೀನು ಕಳ್ಕೊಂಡವ್ರಿಗೆ ಇದನ್ನು ಕೊಟ್ಟಿಲ್ಲ, ಏನೋ ಅವಾಗೇನು ನೋಟಿಸ್ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಮಾಡ್ತಾರೆ, ಮುಂದೆ ಬರುತ್ತೆ. ನೋಟಿಫಿಕೇಶನ್ ಏನಾಗಿಲ್ಲ, ಏನೂ ಆಗಿಲ್ಲ. ಇದು ಗೌರ್ಮೆಂಟ್ ಅಥಾರಿಟಿನೇ ಇಲ್ಲ. ಅದು ಪ್ರಾಪರ್ಟಿ ಮಾಡ್ಕೊಂಡಿದ್ದಾರೆ. ಮುಂದೆ ಬರುತ್ತೆ, ನಿಮಗೆ ಅಮೌಂಟ್ ಬರುತ್ತೆ ಅಂತ ಹೇಳಿದ್ದಾರೆ. ಇನ್ನೂವರೆಗೆ ಅಮೌಂಟೇ ಬಂದಿಲ್ಲ ಮೇಡಮ್. 1 ರೂಪಾಯಿ ಬಂದಿಲ್ಲ. 1 ರೂಪಾಯಿ ಕೊಟ್ಟಿಲ್ಲ. ಕಾಲುವೆ ಮಾತ್ರ ಮಾಡಿದ್ದಾರೆ, ಗದ್ದೆಗಳನ್ನ ಹಾಳು ಮಾಡಿ ಹೊಲನ ಹೌದು ಹಾಳು ಮಾಡಿದ್ದಾರೆ, ಹೋಗಿದ್ದಾರೆ. ನಮ್ಮದು ಕೂಡ ಯಾರ್ದು ಈ ಭಾಗದಲ್ಲಿ ಸುಮಾರು ಜನ ರೈತರು ಬಂದಿಲ್ಲ. ಕಾಲುವೆದಲ್ಲಿ ನೀರೇ ಬರಲ್ಲ, ಇದನ್ನು ಹೂಳೆತ್ಸಲ್ಲ, ಏನಿಲ್ಲ ಮೇಡಮ್. ಸುಮ್ಮನೆ ಲೂಟಿ ಮಾಡ್ತಾರೆ ಅಷ್ಟೇ ಗೌರ್ಮೆಂಟ್. ಏನಿಲ್ಲ ಮೇಡಮ್. ಆರಂಭದಲ್ಲಿ ಏನು ಹೇಳಿದ್ರು ನಿಮಗೆ? ಯಾವ ರೀತಿ? ಏನಿಲ್ಲ, ಇದು ಆಲಮಟ್ಟಿ ಕಾಲುವೆದ್ದು ನೀರು ಬರುತ್ತೆ, ರೈತರಿಗೆಲ್ಲ ಅನುಕೂಲ ಆಗುತ್ತೆ, ಎಲ್ಲ ರೈತರು ಒಳ್ಳೆ ಬೆಳೆ ಬೆಳಿಬೋದು, ಅನುಕೂಲ ಅಂತೇಳಿ ಹೇಳಿದ್ರು. ಅದ್ರ ಪ್ರಕಾರ ಇಲ್ಲ ಮೇಡಮ್. ಇದು ಬರತ್ತೆ ರಾತ್ರಿ 2 ಮಿಷನ್ ಹಚ್ಚಿ ತೋಡಿಸಿ ಪಾಸ್ ಮಾಡಿಬಿಟ್ರಿ ಅಮ್ಮ. ಹ್ಞೂ ರೀ. ಅದಕ್ಕೆ ನಾವು ಬರ್ತಾರೆ ಎಲ್ಲರೂ ಕೂಡ ಬರ್ತಾವ್ರೆ ಅಂತೇಳಿ ಹಂಗೆ ಹೋಗ್ಬಿಟ್ರಿ. ಮಿಷಿನ್ ನಿಲ್ಲಿಸೋ ಪ್ರಯತ್ನ ಮಾಡಿದ್ರು, ನಮಗೆ ನೋಟಿಸ್ ಬಂದಿಲ್ಲ, ಏನಿಲ್ಲ ಅಂತ ಬಂದ್ ಮಾಡಿಸಿದ್ದೀನಿ ರೀ ಸರ್. ಅವರು ರಾತ್ರಿನ ನಿಲ್ಸೋಕ್ಕಾಗಿಲ್ಲ ರೀ, ಮಾಡ್ಕೊಂಡು ಹೋದ್ರಿ ಅವರು.
ಯಾವಾಗಲೂ ಪರಿಹಾರ ಕೇಳಿಲ್ಲ. ಪರಿಹಾರಕ್ಕೆ ಎಲ್ಲರೂ ಕೂಡ ಬರ್ತಾವ ಅಂತ ಹೇಳ್ಯಾರಲ್ರಿ ಅವರು. ನಿಮಗೂ ಬಿಟ್ಟು ಎಲ್ಲರಿಗೆ ಬಂದಾವ ನಿಮಗೂ ಬರ್ತಾವಪ್ಪ ಅಂತ ಹೇಳ್ಯಾರ. ಮತ್ತು ಇವರು ಎಲ್ಲರೂ ಬಂದವು ಇವ್ರಿಗೆ ಯಾಕೆ ಬಂದಿಲ್ಲ ಹೇಳ್ರಿ. ಈಗ ಕಾನೂನು ಪ್ರಕಾರ ಫಸ್ಟ್ ಭೂಮಿನ ಅವ್ರು ವಶಪಡಿಸ್ಕೋಬೇಕು, ನಿಮಗೆ ನೋಟಿಸ್ 4 ಕೊಡಬೇಕು, 6 ಕೊಡಬೇಕು, ಆಮೇಲೆ ನಿಮಗೆ ಪರಿಹಾರ ಕೊಟ್ಟ ಮೇಲೆ ಕಾಮಗಾರಿ ಮಾಡಬೇಕು ಅಂತ ನಿಮ್ಗೆ ಗೊತ್ತಾಗಿಲ್ವಾ? ನಾವು ಯಾರು ಎಲ್ಲರೂ ಹಿಂಗೆ ಕೇಳಿಯಲ್ರಿ. ಮಾಹಿತಿ ಗೊತ್ತಿದ್ದಿಲ್ಲ ರೀ. ಆಟ ಹಂಗಾಗಿ ಏನು ಮಾಡಿದ್ವಿ ನಾವು ಎಲ್ಲ ರೈತರು ಒಂಥರ ಮುಗ್ದು ಏನು ಗೊತ್ತಿದ್ದಿಲ್ಲ. ನೋಟಿಸ್ ಇಲ್ದನ ರಾತ್ರಿ ಆಗ ಮಾಡೇ ಬಿಟ್ರು ಅವ್ರ ಕೆಲಸ. ನೋಟಿಸ್ ನೋಟಿಫಿಕೇಶನ್ 4 ಕೊಡಲಿಲ್ಲ, 6 ಕೊಡಲಿಲ್ಲ, ಏನೂ ಇಲ್ಲ. ಆಮೇಲೆ ಬಂದು ರೀ. ಆಮೇಲೆ ಬಂದು ಅವಾರ್ಡ್ಗೆ 9 ವರ್ಷ ಆಯ್ತು ನಾವು ಅಡ್ಡಾಡಕ್ಕೆ. ಕಾಮಗಾರಿ ಇದರಲ್ಲಿ 7 ಕಾಳಷ್ಟು ಜೀರೋ, ಬರೀ ಎಲ್ಲ ಏನೋ ಬೋಗಸ್. 1 ಫಾರ್ ಕಿಲೋಮೀಟ್ರಿಗೆ 6 ಕೋಟಿ ರೂಪಾಯಿ ಶಂಕ್ಷನ್ ಐತಿ. ಸುಮ್ಮನೆ ಅದು ಕಪ್ ಮಣ್ಣು ಹಾಕೋದು, ಅದ್ರ ಮೇಲೆ ಲೈಟಾಗಿ ಒಂದು 3 ಇಂಚ್ ಕಾಂಕ್ರೀಟ್ ಹಾಕಿ ಅದು ಒಂದು ದೊಡ್ಡ ಮಳೆ ಬಂದ ತಕ್ಷಣ ಅದೆಲ್ಲ ಮತ್ತೆ ಡೊಳ್ಳು ಹೊಡೆದು ವೇಸ್ಟ್ ಆಗಿಬಿಡ್ತೈತಿ. ಮತ್ತು ಇಲ್ಲಿಂದ ಎಲ್ಲ ಜನರಿಗೂ ತೊಂದರೆನ ಉಂಟಾಯ್ತೀವಿನ ಇದರಿಂದ ಲಾಭ ಯಾರಿಗೂ ಆಗಿಲ್ಲ, ಯಾರ ರೈತರಿಗೂ ಆಗಿಲ್ಲ. ಮತ್ತು ಇದರಿಂದ ಏನು ಸಮಸ್ಯೆ ಆಗೈತೆ ಅಂತಂದ್ರೆ ಯಾವುದು ದೊಡ್ಡ ಕಾಲುವೆ ಮಾಡ್ಯಾರ, ಬಟ್ ಆದ್ರೆ ಅದರಿಂದ ಬರೋಂಥ FIC ಸಣ್ಣ ಕಾಲುವೆ ಕೊಟ್ಟಿಲ್ಲ. ಯಾವಲಕ್ಕೂ ಯಾರು ಈಗ ತಾಲೂಕ್ ಪಂಚಾಯತಿಗೆ ಹೋಗಿ ಇದನ್ನು ತೋಟಗಾರಿಕೆ ಇಲಾಖೆಗೆ ಹೋಗಿ ನಾವು ಅಲ್ಲಿ ಕಾಲುವೆ ಅವ್ರಿಗೆ ನೀರಾವರಿ ಇಲಾಖೆಗೆ ಹೋಗಿ ಕೇಳಿದ್ರೆ ಅದೆಲ್ಲ ಮುಗ್ದೈತಿ, ಗ್ರಾಂಟ್ ಮುಗ್ದೈತಿ, ಎಲ್ಲ ಆಗಿದೆ, ಅದೆಲ್ಲ ಕ್ಲೀನ್ ಆಗಿದೆ ಅಂತಾರೆ. MLA ಹೇಳಿದ್ರು. ಅದು ಈಗಿನ ಇದಿದ್ದ ರೊಟೇಷನ್ ಇದ್ದವರು ಅದನ್ನ ಕೇಳಿದ್ರೆ, ರೂಲಿಂಗ್ ಪಾರ್ಟಿಯವ್ರನ್ನ ಕೇಳಿದ್ರೆ ವಾಸತೆ ಅವ್ರನ್ನ ಕೇಳ್ಬೇಕಪ್ಪ, ಅವ್ರಿದ್ದಾಗ ಆಗೈತೆ ಅಂತ ಅವ್ರು ಹೇಳೋದು. ಅವ್ರನ್ನ ಕೇಳಿದ್ರೆ ಅವ್ರು ಮಾಡಿಟ್ಟಾರ ನೋಡಿ ಅವ್ರನ್ನ ಕೇಳೋದು. ಈ ಥರ ಆಗಿ ಇಲ್ಲಿ ಬಡವ್ರು ಸಾಯ್ತಾರೆ ವಿನ ರಾಜಕಾರಣಿಗಳು ಏನೂ ಮಾಡಿಲ್ಲ. ರಸ್ತೆ ಅಂತೂ ಹದಗೆಟ್ಟು ಹೋಗಿದೆ. ಇದರಿಂದ ಎಲ್ಲರ ಭೂಮಿಯು ಪೂರಾ ಲಾಸ್ ಆಗೈತಿ. ಇದು ಇಲ್ಲಿ ರಾಜಕಾರಣಿಗಳು ಅಂತ ದುರಂತ ಈಗ ಏನಾಯ್ತು ಅಂತಂದ್ರೆ ನಮ್ಮಲ್ಲೇ ಕದನ ಹಚ್ಚೋದು, ಜಗಳ ಹಚ್ಚೋದು. ಈಗ ನಾನು BJP, ಇವ್ರು ಕಾಂಗ್ರೆಸ್, ಇವರಲ್ಲಿ ಅವ್ರಿಗೆ ನಮ್ಗೆ ಹೊಂದಾಣಿಕೆ ಇಲ್ಲ. ನಿನಗೊಂದು ಗ್ರಾಂಟ್ ಮಾಡಿ ಏನಾದರೂ ಒಂದು ಕೆಲಸ ಕೊಡೋದು, ಅವ್ರಿಗೆ ನಮ್ಗೆ ಆಗಿ ಬರೋದು. ಓಣಿಯಲ್ಲಿ ಈಗ ರಸ್ತೆ ಒಂದು CC ರೋಡ್ ಅಪ್ರೂವ್ ಕೊಡೋದು, ನೀನು ಮಾಡಯ್ಯ ನಮ್ಮ ಪಕ್ಷದವ್ನು ನೀನು. ಅವ ಮಾಡೋಕೆ ತಕ್ಷಣ ನಾವು ಅಪೋಸಿಟ್ ಪಕ್ಷ ನೀ ಬೇಡ, ಇದು ಯಾರು ಇದ್ರದ್ದು ಎಸ್ಟಿಮೇಟ್ ಕೊಡಲ್ಲ ನೋಡಿ ಏನು ಮಾಡ್ತೀಯ. ಈ ಥರ ನಮ್ಮಲ್ಲಿ ಕದನ ಹಚ್ಚೋದು, ನಮ್ಮಲ್ಲೇ ಜಗಳ ಹಚ್ಚೋದು, ಅವ್ರು ಮೋಜು ನೋಡೋದು, ಈ ಥರ ಭಾಳ ಆಗ್ತಾ ಇದ್ದೀನಿ. ಎಂಥ ಹೇಸಿಗೆ ಕೆಲಸಗಳಾಗ್ತಿವೆ ಅಂತಂದರೆ, ಒಂದು ಜನರ ಮಧ್ಯೆ ಜಗಳ ತರೋದು, ಆಮೇಲೆ ಇಷ್ಟು ದೊಡ್ಡ ಯೋಜನೆ 1 ರೂಪಾಯಿ ಪ್ರಯೋಜನ ಇಲ್ಲದೆ ಮಾಡಿದ್ದಾರೆ. ಪ್ರಶ್ನಿಸಿದ್ರೆ ಅಲ್ಲೂ ಹೋಗಿ ಇಲ್ಲೂ ಹೋಗಿ ಅಂತಾರೆ, ಕಾಮಗಾರಿ ಮುಗಿದು ಹೋಗಿದೆ ಅಂತಾರೆ. ನೋಟಿಫಿಕೇಶನ್ ಇತ್ತೀಚೆಗಷ್ಟೇ ಬಂತು, ಪರಿಹಾರ ಇನ್ನೂ ಮುಟ್ಟಿಲ್ಲ ಈ ರೈತರಿಗೆ. ನೋಡಿ, ಆ ರೈತರ ಅವಸ್ಥೆ ನೋಡಿದ್ರೆ ನಮಗೆ ಬೇಜಾರು ಅನಿಸುತ್ತೆ. ಇವತ್ತು ಅವರ ಎಕರೆಗಟ್ಟಲೆ ಹೊಲ ಗದ್ದೆಗಳು ಹೋಗಿವೆ, ಆದರೂ ಕೂಡ ಅವನು ಅಲ್ದು ಸುಸ್ತಾಗಿ ಇಲ್ಲಿ ಭೂಮಿಗೆ ಕುಸಿದು ಕೂತಿದ್ದಾನೆ. ನಿಜವಾಗ್ಲೂ ಸರ್, ಈಗ ಇದನ್ನು ನೋಡಿದ್ರೆ ಈ ಪರಿಹಾರದ ಅದೇ ಒಂದು ದೊಡ್ಡ ಹಗರಣ ಆಗಿದೆ ಅನ್ಸುತ್ತೆ. ಖಂಡಿತವಾಗಿಯೂ ಇದನ್ನು 2008-09 ಈ ಜಮೀನುಗಳನ್ನು ವಶಕ್ಕೆ ತಗೊಂಡ್ರು. ಆದರೆ ಇದನ್ನು ಗುತ್ತಿಗೆದಾರರು ತಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಕಾಮಗಾರಿ ಮಾಡ್ಕೊಂಡು ಹೋದರು. ಮೊದಲೇ ಒಂದು ನಕ್ಷೆ ಅಂತ ಇಲ್ವಾ ಸರ್ ಒಂದು ಯೋಜನೆಗೆ? ಆ ನಕ್ಷೆ ಇರುತ್ತೆ, ಆಫೀಸಲ್ಲಿ ಇರುತ್ತೆ ಅದು. ಆದರೆ ಗುತ್ತಿಗೆದಾರರು ತಮಗೆ ಯಾವ ಥರ ಅನುಕೂಲ ಆಗುತ್ತೆ ಆ ಥರ ಇದನ್ನು ತಿರುಚಿ ಮಾಡ್ತಾ ಹೋದರು. ಸುಲಭವಾಗಿ ತೆಗಿಯೋಕ್ಕಾಗುತ್ತೆ. ಹಾಂ, ಅದರ ಫಲವಾಗಿಯೇ ಇವರಿಗೆ ಇವತ್ತಿನ ತನಕ ನೋಟಿಫಿಕೇಷನ್ ಬರಲಿಲ್ಲ, ಅದು ಬೇರೆ ಮಾತು. ಆದರೆ ನಾವು 2014-15ರಲ್ಲಿ ಈ ಹೊಲಗಳಿಗೆ ವಶಪಡಿಸಿಕೊಂಡಂಥ ಜಮೀನುಗಳಿಗೆ ಇನ್ನೂ 4-1 ಇಲ್ಲ, 6-1 ಇಲ್ಲ, ಕಾಲುವೆ ಕಾಮಗಾರಿ ಮುಗಿದಿದೆ ಅಂತ ಹೇಳಿದಾಗ ಆವಾಗ ರೈತರು ಎಚ್ಚೆತ್ಕೊಂಡ್ರು. ಒಂದು 6 ವರ್ಷದ ಹಿಂದೆ. ಅದಕ್ಕಿಂತ ಮುಂಚೆ ಅವ್ರಿಗೆ ಗೊತ್ತೇ ಇಲ್ಲ ಕೆಲವು ಜನರಿಗೆ. ಇಲ್ಲ, ನಾವು 14ನೇ ಇಸ್ವಿಯಲ್ಲಿ ಹೇಳಿದ ಮೇಲೆ ಅವರಿಗೆ 4-1, 6-1 ಬಂದಿದ್ದು. ಅಲ್ಲ, ಇದು ಯೋಜನೆ ಒಂದು ಹೊಸ ಕಲ್ಪನೆ ಅಲ್ವಾ ಇದು? ಇಂಥದ್ದು ಭ್ರಷ್ಟಾಚಾರ. ಹೌದು. ಈಗ ಅವಾರ್ಡ್ ಆಗಿದೆ ಅಂತೆ ಹೇಳ್ತಾ ಇದ್ದಾರೆ, ಇಲ್ಲಿ ಮಿತ್ರರು ಹೇಳಿದರು. ಅವಾರ್ಡ್ ಆಗಿದೆ ಅಂತೆ, ಅದನ್ನು ಹೇಳ್ತಾರೆ ಅವರು. ಆ ಅವಾರ್ಡ್ ಆಗಿದೆ, ಆ ಅಮೌಂಟು ನೀವು ತೊಗೋಬೇಕಾದ್ರೆ ಏನು ಮಾಡಬೇಕು ಅನ್ನೋದನ್ನು ಅವ್ರು ಹೇಳ್ತಾರೆ. ಈಗ ನಿನ್ನೆ ಹೋಗಿ ಬಂದಿವಿ ಮೇಡಮ್ ಅವರ, ಹೋದ್ರೆ ಅವರು ಲಂಚಕ್ಕೆ ಹಾಕ್ತಿದ್ದಾರೆ. ನೀವು ಎಷ್ಟು ಕೊಡ್ರಪ್ಪ, ನಾವು ಮುಂದೆ ಸಾಗಿಸ್ತೀವಿ, ಇನ್ನೊಂದು ತಿಂಗಳಾಗಿ ನಿಮ್ಗೆ ದುಡ್ಡು ಬರ್ತದೆ ಅಂತ. ಎಷ್ಟು ಕೊಡ್ತೀನಿ ಅಂತಿದ್ದಾರೆ? ಎಕರೆಗಿನ ಇಷ್ಟಂತ ಹೇಳಿಲ್ಲ ಮೇಡಮ್. ಏನು ಹೇಳಿ ಇನ್ನೂ ಕದ್ದು ಮುಚ್ಚಿ ಹಂಗೆ ಇಟ್ಟಿದ್ದಾರೆ. ಅಮೌಂಟ್ ಬಂದಿದೆ ಮೇಡಮ್, ಇಷ್ಟಂತ ದುಡ್ಡು ಕೊಡ ಅಂತ ಏನು ಹೇಳಿಲ್ಲ. ಹೇಳಬೇಕಲ್ಲ, ಅದು ಪಾರದರ್ಶಕವಾಗಿರ್ಬೇಕಾ? ಈಗ 1 ಇಂಚು ಹೋದ್ರೂ ಎಷ್ಟು ಅಂತ ಹೇಳಬೇಕು. ಆದರೆ ಇವತ್ತಿಗೂ ಆ ಪರಿಹಾರ ಹಣ ಏನು ಅಂತ ಹೇಳಿಲ್ಲ. ಈಗ ನೋಟಿಫಿಕೇಶನ್ ಆವಾಗ ಕೊಟ್ಟಿಲ್ಲ, ಕೆಲಸ ಮುಗಿದ ಮೇಲೆ ನೋಟಿಫಿಕೇಶನ್ ನೀವು ಕೇಳಿದ ಮೇಲೆ ಕೊಟ್ಟಿಲ್ಲ. ಇನ್ನೂ 9 ವರ್ಷ ಆಯ್ತು. ಈಗ ಇವಾಗ ಬಂದೈತೆ ಅವಾರ್ಡ್ ಬಂದಿದೆ. ಅದೇನು ಸರ್ಕಾರ ಮಾಡಿದ ಆಸ್ತಿ ಅಲ್ಲ, ಹಿರಿಯರು ಮಾಡಿದ್ದು, ಅವ್ರ ಕಾದೆ ಮಾಡಿದ್ದ ನಾವು ಕಾದು ಇಟ್ಕೊಳೋದು. ಅದ್ರಾಗ ಕೆದರಿ ಹೋಗಿ ನಮ್ಗೆ ಇವತ್ತಿಗೆ ಆಧಾರ ಏನಿಲ್ಲ ಅಂದ್ರೆ ನಾವು ಯಾರನ್ನ ಕೇಳ್ಬೇಕು? ರೈತರು ಅದನ್ನ ಹೇಳ್ರಿ. ಓಟ್ ಕೇಳಕ್ಕೆ ಮಾತ್ರ ಬರ್ತಾರೆ. ಓಟ್ ಕೇಳಕ್ಕೆ ಬರ್ತಾರ್ರಿ, ಮತ್ತು ಬರ್ಲಾರ್ದು ಏನು ಮಾಡ್ಯಾರ? ಓಟ್ ಕೇಳಕ್ಕೆ ಬರ್ತಾರ, ಮತ್ತು ತಮ್ಮ ಅದ ಇರ್ತಾ ಬರ್ತಾರ. ಅವಾಗ
ಓಲಿ ಇಂಥದ್ದು ನಾವೆಲ್ಲದು ಅನುಕೂಲ ರೀತಿ ಹೋದ್ರೂ ನಮ್ಮಂಥ ಬಡಸುಳೆ ಮಕ್ಕಳು ತುಳಿದು ತಾವು ಮಾಡ್ಬೇಕಾದ್ರೆ ಮತ್ತೆ ಇದು ಕಾರಣ ಏನು ಅಡ್ಡಾಡಿ ಸಾಕಾಗಿ ಬರ್ಲಿಕ್ಕೆ ಲಾಸ್ಟ್ ಕ್ಯಾನಲ್ ಮುಚ್ಚಕ್ಕೆ ರೆಡಿ ನಾವು ಏನ್ರಿ ರೆಡಿ ನಾವು ಕ್ಯಾನಲ್ ನಮ್ದು ಅದು ಬಂದು ಎಲ್ಲಿಗೆ ಐತಿ ಅಷ್ಟು ಮುಚ್ಚಿ ನಾವು ಬೇಕಾದವ ಬರಲಿ ಅವ್ ಮ್ಯಾಲೆ ಅವಲ್ಲ ಇನ್ನೊಬ್ಬ ಬರಲಿ ಅದನ್ನ ನಾವು ಮುಚ್ಚಕ್ಕೆ ರೆಡಿ ಅದೀವಿ. ಇದೇನು ಹೊಲ ಕಾಲುವೆನಾ? ಹ್ಞೂ ಸಣ್ಣ ಕಾಲೇವ್ರಿ ಆಗಿತ್ತು ರೀ. ಅವು ಹೊಸ ನೀರು ಬರ್ಲಾರ್ದಕ್ಕೆ ಮುಚ್ಕೊಂಬಿಟ್ರಿ ಸರ್. ಈ ಕಾಲುವೆ ಮಾಡಿ ಪ್ರಯೋಜನ ಇಲ್ಲ? ಇಲ್ರಿ ಸರ್, ಏನು ಬರ್ತಿಲ್ಲ, ಏನೇ ಇಲ್ರಿ. ಮತ್ತೆ ಮಿಷನ್ ತರ್ಬೇಕ್ರಿ ಸರ್. ಮಿಷನ್ ತಂದು ಪಂಪ್ ಸೆಟ್ ತಂದು ಮತ್ತೆ ಹೊಡಿಬೇಕ್ರಿ ಸರ್. ಹ್ಞೂ ರೀ, ಕಡ್ಲಿಗೆ ಎಣ್ಣೆ ಹೊಡಿಯಕತ್ತೀವಿ. ಓ, ಈಗ ತುಂಬಿ ನೀವು ಹೊಲಕ್ಕೆ ಹಾಕ್ತಿದ್ದೀರಾ? ಕಡ್ಲಿಗೆ ಎಣ್ಣೆ ಹೊಡಿಯಕತ್ತೀವ್ರಿ ಸರ್. ಹಾಂ, ನೋಡಿ ಎಂಥ ದುರಂತ ಅಂದರೆ 100 ಕೋಟಿ ಯೋಜನೆಯಲ್ಲಿ ಕಾಲುವೆ ಮಾಡಿದ್ದಾರೆ. ಹೊಲ ಎತ್ತರಕ್ಕಿದೆ. ಅವ ಇಂಜಿನಿಯರ್ನ ತಲೆಗೆ ನೊಬೆಲ್ ಪ್ರಶಸ್ತಿ ಎಲ್ಲ ಅದಕ್ಕಿಂತ ದೊಡ್ಡ ಪ್ರಶಸ್ತಿ ಕೊಡಬೇಕು. ಹೊಲ ಮೇಲೆ ಇಟ್ಟಿದ್ದಾನೆ, ಕಾಲುವೆ ಕೆಳಗಿಟ್ಟಿದ್ದಾನೆ. ಅದು ನೋಡಿ, ಈಗ ರೈತರು ಆ ಕಾಲುವೆಯಿಂದ ನೀರು ಹೊತ್ತು ಅಲ್ಲಿ ಅದಕ್ಕೆ ಹಾಕಬೇಕಾಗಿದೆ. ಎಂಥ ದುರಂತ ಅಂತಂದರೆ ಅದು ಅಲ್ಲದೆ ನೋಡಿ, ಇಲ್ಲಿ ಈ ಭಾಗದಲ್ಲಿ ಹೊಲ ಕಾಲುವೆ ಅಂತ ಮಾಡಿದಾರಂತೆ. ಎಲ್ಲಾದರೂ ಈಗ ದುರ್ಬೀನ್ ಇಟ್ಕೊಂಡು ಹುಡುಕಿದ್ರು ಈ ಹೊಲ ಕಾಲುವೆ ಕಾಣಲ್ಲ. ಆದರೆ ಲೆಕ್ಕದಲ್ಲಿ ಮಾತ್ರ ಇದಕ್ಕೆ ಕೋಟಿ ಹೋಗಿದೆ. ಎಲ್ಲಾದರೂ ಕಾಣುತ್ತಾ? ಅಲ್ಲ, ಈಗ ಜಲಸಚಿವರಿಗೆ ಕೇಳಬೇಕು, ನಿಮ್ಮ ಇಂಜಿನಿಯರ್ಗಳಿಗಾದರೂ ಕಾಣುತ್ತಾ ಅಥವಾ ನಿಮ್ಗಾದರೂ ಕಾಣುತ್ತಾ ಇಲ್ಲೆಲ್ಲಾದರೂ ಹೊಲ ಕಾಲುವೆ ಅಂತ? ಕೃಷ್ಣಾ ಭಾಗ್ಯ ಜಲ ನಿಗಮ ಯೋಜನೆಯಲ್ಲಿ ಸಾವಿರಾರು ಕೋಟಿ ಯೋಜನೆ ಮಾಡಿಕೊಂಡು ಒಂದು ಕಡೆ ಏಷ್ಯಾದ ದೊಡ್ಡ ಹನಿ ನೀರಾವರಿ ಯೋಜನೆ, ಇನ್ನೊಂದು ಕಡೆ ಕಾಲುವೆ ಯೋಜನೆ ಮಾಡಿಕೊಂಡು ರೈತರ ಹೊಲ ಗದ್ದೆಗಳ ಮೇಲೆಲ್ಲ ಕಾಲುವೆ ಮಾಡಿಕೊಂಡು ಅವ್ರಿಗೆ ₹1 ಕೊಡದೆ ಅವರ ಕಣ್ಣಲ್ಲಿ ನೀರು ತರಿಸಿ, ಆದರೆ ಹೊಲಗದ್ದೆಗಳಿಗೆ ನೀರು ಕೊಡಲಿಲ್ಲ. ನೀವು ನಿಮ್ಮ ಭ್ರಷ್ಟಾಚಾರದ ಮಟ್ಟವನ್ನು ಲೆಕ್ಕ ಹಾಕಕ್ಕೆ ಸಾಧ್ಯವೇ ಇಲ್ಲ ಬಿಡಿ. ಇಂಥ ಇದು ಏಷ್ಯಾದಲ್ಲೇ ದೊಡ್ಡ ನೀರಾವರಿ ಹಗರಣ ಅಂತ ಹೇಳಬಹುದು. ಕಾಲುವೆಗಳ ಹೆಸರಲ್ಲಿ ಗುತ್ತಿಗೆದಾರನಿಂದ ಕಣ್ಕಟ್ಟು. ಮುಖ್ಯ ಕಾಲುವೆ, ನೆಲಗಾಲುವೆ, ನೀರು ಕಾಲುವೆ, ವಿತರಣಾ ಕಾಲುವೆ, ಹೀಗೆ ಬೇರೆ ಬೇರೆ ವಿಧ ಇದೆ. ಆದರೆ ಕೃಷ್ಣಾ ಭಾಗ್ಯ ಜಲ ನಿಗಮ ಯೋಜನೆಯ ಕಾಲುವೆಗಳೆಲ್ಲವೂ ಒಂದೇ, ಎಲ್ಲವೂ ಕರ್ಮಕಾಂಡವೇ. ಆದರೆ ಈಗ ಇನ್ನೊಂದು ವಿತರಣಾ ಕಾಲುವೆ ಅಂತ ಇದೆ, ಅದರ ಸ್ಯಾಂಪಲ್ ನೋಡೋಣ ಸರ್. ಏನಿದು ವಿತರಣಾ ಕಾಲುವೆ ಅಂದರೆ? ಇದು ನೋಡಿ, ಆಗಲೇ ನಾವು ನೋಡಿದ್ದು ಮುಖ್ಯ ಕಾಲುವೆ, ಅದರ ವಿತರಣಾ ಕಾಲುವೆ ಇದು. ನೋಡಿ, ವಿತರಣಾ ಕಾಲುವೆ ಹೊಲ ಮೇಲೆ ಇದೆ, ವಿತರಣಾ ಕಾಲುವೆ ಕೆಳಗಡೆ ಇದೆ. ಈ ಶೀಳುಗಾಲುವೆ ಕೊಡಬೇಕಾದ್ರೆ ಹೊಲದ ಸಮಪಾತಳಿ ಇರಬೇಕು, ಕೆಳಗಡೆನೇ ಇದೆ. ಹೀಗಿದ್ದಾಗ ಎಲ್ಲಿ ನೋಡಿ, ಸುಮ್ಮನೆ ಲೆಕ್ಕದಲ್ಲಿ ತೋರಿಸಲಿಕ್ಕೆ ಇದ್ರ ಪಕ್ಕದಲ್ಲಿ ಹೊಲಗಾಲುವೆ, ಲೆಕ್ಕದಲ್ಲಿ ತೋರಿಸಲಿಕ್ಕೆ ಇದಕ್ಕೆ ಹೊಲಗಾಲುವೆಗಳನ್ನು ಮಾಡಿದರು ಮುಂದೆ. ಹಾಂ, ಹೊಲಗಾಲುವೆ ಇಲ್ಲ, ಇದು ವಿತರಣಾ ಕಾಲುವೆ. ವಿತರಣಾ ಕಾಲುವೆ ಇದ್ರ ಪಕ್ಕದಲ್ಲೆಲ್ಲ ವಿತರಣಾ ಕಾಲುವೆ. ಇದ್ರ ಪಕ್ಕದಲ್ಲಿ ಅಲ್ಲೇನಿದೆ ಅಲ್ಲಿ ಕಾಣ್ತಾ ಇದೆ, ಯಾವ ವಿತರಣೆನೂ ಆಗಲಿಲ್ಲ ಇಲ್ಲಿ, ಏನಿಲ್ಲ, ಯಾವುದು ಹೊಲಗಾಳಿ ಅವು ಏನು ಕಲ್ಲಿಟ್ಟು ಮಾಡಿದ್ರಲ್ರಿ, ಅವೆಲ್ಲ ಅಲ್ಲಿ ಸಂಪೂರ್ಣ ಮುಚ್ಚಿ ಹೋಗ್ಬಿಟ್ಟಿದೆಯಲ್ಲ ಎಲ್ಲ. ಹೆಂಗ್ ನೀರು ಬರುತ್ತೆ ಇಲ್ಲಿ? ಬರಲ್ರಿ. ಇದಷ್ಟ ಇದೇನು ಕಾಂಕ್ರೀಟ್ ಕಾಣುತ್ತಲ್ರಿ, ಇದಷ್ಟ ನೀರು ಉಳ್ಕೆದಿಲ್ಲ. ಅದು ಹೊಲಕ್ಕಿಂತ ಕೆಳಗಿದೆಯಲ್ಲ, ಎಲ್ಲಿ ಹೋಗುತ್ತೆ ಹೊಲಕ್ಕೆ? ಪಂಪ್ ಬೇಕ್ರಿ, ಪಂಪ್ ಇಟ್ಟ ಮೇಲೆ ಎಳಿಬೇಕ್ರಿ, ಹಾಗಾದ್ರೆ ಬರೋದಿಲ್ರಿ. ಅದು ತಾನೇ ಬರೋದಿಲ್ರಿ. ಇಲ್ರಿ, ಅದು ಆಯಿಲ್ ಪಂಪ್ ಡೀಸೆಲ್ ಅದನ್ನಿಟ್ಟು ವರ್ಕ್ ಮಾಡಿ ನೀರು ಮತ್ತೆ ಮುಂದೆ ಹಾಕೋಬೇಕು. ಇಂಜಿನಿಯರ್ ತಲೆ ಕೊಡಬೇಕು. ಯಾವ ಇಂಜಿನಿಯರ್ ಕೆಲಸ ಮಾಡಿದ ನೋಡಿ, ಅವನ ತಲೆ ಕೊಡಬೇಕು. ಯಾವನಾದರೂ ವಿಶ್ವದಲ್ಲಿ ಯಾವ ಇಂಜಿನಿಯರ್ ಆದರೂ ಕೆಳಗೆ ಕಾಲುವೆ ಮಾಡಿಕೊಂಡು ಮೇಲೆ ಹೊಲ ಇಡ್ತಾನಂದರೆ ಅದಕ್ಕೂ ಬೇರೆ ನಾನಾ ನಮೂನೆಯ ಕಾಲುವೆಗಳನ್ನು ಮಾಡಿಕೊಂಡು, ಅಲ್ಲ ಇವರು ಹೊಟ್ಟೆಗೆ ಏನು ತಿಂತಿದ್ದೀರಾ ನೀವು? ಅನ್ನ ತಿಂತಿದ್ದೀರಾ ಅಲ್ಲ ಬೇರೇನೂ ತಿಂತಿದ್ದೀರಾ ಅಂತ ನನಗೆ ಡೌಟ್ ಬರ್ತಾ ಇದೆ. ಮತ್ತು ನೀವು ಇಂಜಿನಿಯರೇ ಕಲ್ತಿದ್ದ ಅಲ್ಲ ಬೇರೆ ಏನಾದರೂ ಪದವಿ ಕಲ್ತ್ಕೊಂಡು ಇಲ್ಲಿ ಕಾಟಾಚಾರಕ್ಕೆ ಇಲ್ಲಿ ಪ್ಲ್ಯಾನ್ ಮಾಡೋಕ್ಕೆ ಬಂದಿದ್ದೀರಾ ಅಂತ ಆಶ್ಚರ್ಯ ಅನಿಸುತ್ತೆ. ಅಂದರೆ ಭ್ರಷ್ಟ ಅಧಿಕಾರಿಗಳು ಈ ಯೋಜನೆಯನ್ನು ಬರೀ ನುಂಗೋಕ್ಕೆ, ರೈತರನ್ನು ಹಾಳು ಮಾಡೋಕ್ಕೆ ಮಾಡಿರುವ ಯೋಜನೆ. ಆದರೆ ಈಗ ಇವತ್ತು ಲೆಕ್ಕ ಕೊಡಬೇಕು. ಈ 1000 ಕೋಟಿ ರೂಪಾಯಿಯ ಹಗರಣ ಮಾಡಿದಿರಲ್ಲ, ಇದೇನು ಸುಮ್ಮನೆ ಬಿಡ್ತೀವಿ ಅಂತ ತಿಳ್ಕೊಂಡಿದ್ದೀರಾ? ಇದಕ್ಕೆ ಲೆಕ್ಕ ಕೊಡಿ. ಯಾಕಂದರೆ ಲೆಕ್ಕ ಕೇಳಲಿಲ್ಲ ಅಂದರೆ ನೀವು ಇನ್ನಷ್ಟು 1000 ಕೋಟಿಯ ಯೋಜನೆ ಮಾಡ್ತೀರಾ. ಈಗ ನೀವು ನುಂಗಿ ನೀರು ಕುಡಿದಿರಲ್ಲ, ಇದಕ್ಕೆ ಶಾಸಕರು, ಸಂಸದರು, ಅದೇ ರೀತಿ ನೀರಾವರಿ ಸಚಿವರು ಎಲ್ಲರೂ ಲೆಕ್ಕ ಕೊಡಬೇಕು. ಮರೋಳ ಏತ ನೀರಾವರಿ ಯೋಜನೆಯ ಕರ್ಮಕಾಂಡ ಬಯಲು. ರೈತರು ಈ ರೀತಿ ಪಂಪ್ ಸೆಟ್ ಮಾಡ್ಕೊಂಡು ತಮ್ಮ ಹೊಲಗಳಿಗೆ ನೀರು ಹಾಕಬೇಕಾಗತ್ತೆ. ಆದರೆ ಇದು ಅಕ್ರಮ.
ಆ್ಯಕ್ಚುಲಿ ಕಾಲುವೆ ನೀರನ್ನು ಈ ರೀತಿ ಪಂಪ್ ಸೆಟ್ ಹಾಕ್ಕೊಂಡು ನೀರನ್ನು ಎತ್ತು ಹಾಗಿಲ್ಲ. ಯಾಕೆ ಇದು ಅಧಿಕಾರಿಗಳಿಗೆ ಕಾಣಿಸ್ತಿಲ್ಲ? ಇಷ್ಟು 100 ಕೋಟಿ ಯೋಜನೆಗಳನ್ನು ಮಾಡಿಕೊಂಡು ಈ ರೀತಿ ನೀರನ್ನು ಕದಿಯೋದಕ್ಕೆ ನೀವು ಒಂದು ಅವಕಾಶ ಮಾಡಿಕೊಟ್ರೆ ಈ ನೀರಾವರಿ ಯೋಜನೆ ಪ್ರಯೋಜನ ಏನು? ಉಳ್ಳವರಿಗಷ್ಟೇ ನೀರು ಹೋಗುತ್ತೆ. ಆಮೇಲೆ ಈ ಕಾಲುವೆಯ ಕಾಮಗಾರಿಗಳ ಒಂದೊಂದು ಚಿತ್ರಣವನ್ನು ತೋರಿಸ್ತೀನಿ, ನಿಮಗೆ ಆಶ್ಚರ್ಯ ಆಗುತ್ತೆ. ಈ ಇಂಜಿನಿಯರ್ಗಳು, ಈ ಏನು ಅಧಿಕಾರಿಗಳಿದಾರಲ್ಲ, ಇವರು ಬರೀ ನೀರಾವರಿ, ಅದೂ ಮುಖ್ಯವಾಗಿ ಬರದಿಂದ ತತ್ತರಿಸಿ ಹೋಗಿರುವಂಥ ಉತ್ತರ ಕರ್ನಾಟಕ ಭಾಗದ, ಅದರಲ್ಲೂ ಮುಖ್ಯವಾಗಿ ಬಾಗಲಕೋಟೆ ಇಳಕಲ್ ಭಾಗದ ಜನರಿಗೆ ನೀರು ಕೊಡ್ತೀವಿ ಅಂತ ಆಸೆ ತೋರಿಸಿ ಅವ್ರು ನೋಡಿ ಈ ರೀತಿ ಕಾಲುವೆ ಮಾಡೋದ್ರಿಂದ ಅವರ ಗದ್ದೆಗಳೆಲ್ಲ ಹಾಳಾಗಿದೆ. ಆದರೆ ಅವರಿಗೆ ನೀರು ಇವತ್ತಿನವರಿಗೆ ಸರಿಯಾಗಿ ಬಂದಿಲ್ಲ, ಮತ್ತು ಇದು ಯಾವ ಭಾಗ್ಯವನ್ನು ಅವರಿಗೆ ತಂದುಕೊಟ್ಟಿಲ್ಲ. ಇದು ಎಲ್ಲ ಮತ್ತು ಕೆನಲ್ ಅಂತಂದು ಇದು ಏನು ನೀರು ಬಿಟ್ಟಿಲ್ರಿ, ಇದಕ್ಕೆ ಕೆನಲ್ ನೀರು ಬಂದಿದ್ದಲ್ಲ, ಮಳೆ ನೀರು ಬಂದಿದ್ದು, ಮತ್ತೆ ಹೊಲಗಳಿಂದ ಹರ್ಕೊಂಡು ಕಾಲುವೆಗೆ ಹೊಲ್ದ ನೀರು ಇದಕ್ಕೆ ಕೆನಲ್ಲಿ ಬಂದಿದ್ದು. ಬಟ್ ಇದು ಏನಾಗೈತೆ ಅಂದ್ರೆ ಕಾಮಗಾರಿ ಅಪೂರ್ಣ ಆಗೈತಿ. ಆದ್ರೆ ಕೋಟ್ಯಾಂತರ ರೂಪಾಯಿನ ಈಗ ಆಲ್ರೆಡಿ ಎತ್ತಿ ಬಿಟ್ಟಾರ ಗುತ್ತಿಗೆದಾರರು. ಹೆಂಗಂದ್ರೆ ಈಗ ಕಾಲುವೆ ಹೆಂಗಂದ್ರೆ ಕಾಲುವೆ ನೀರು ಹೋಗಿ ಹೊಲಗಳಿಗೆ ಸೇರಬೇಕು, ಆದರೆ ಇಲ್ಲಿ ರಿವರ್ಸ್ ಆಗ್ತಾ ಇದೆ. ಹೊಲಗಳ ನೀರು ಕಾಲುವೆಗೆ ಬಂದು ಸೇರಿಕೊಂಡು ಹೊಲಗಳನ್ನು ಮತ್ತಷ್ಟು ಹಾಳು ಮಾಡ್ತಿದೆ. ಎಂಥ ಅದ್ಭುತ ಯೋಜನೆಯಪ್ಪ ಇದು. ಇದಕ್ಕೆ ನಿಜವಾಗ್ಲೂ ಕೂಡ ಇಡೀ ಯೋಜನೆಗೆ ಕೂಡ ನೊಬೆಲ್ ಪ್ರಶಸ್ತಿ ಕೊಡ್ಬೇಕು ತಾನೆ? ಹೌದ್ರಿ, ಅದು ಕರೆಯವ್ರಿ. ಈಗ ಈ ನೀರು ಏನೈತಲ್ರಿ, ಇದು ತುಂಬ್ತಪ್ಪ ಅಂದ್ರ ಈಗ ಬೆಳೆದಂತ ಬೆಳೆ ಐತಲ್ಲ, ಅದಕ್ಕೆ ಹೋಗಿ ಅದು ಎಲ್ಲ ಸಿಡಿ ಆದೋಗುತ್ತೆ, ಬೆಳೆ ಹಾಳಾಗ್ಬಿಡುತ್ತೆ, ಅದು ಹಾಳಾಗಿ ಹೋಗುತ್ತೆ. ಈ ನೀರಿಗೆ ದಾರಿ ಎಲ್ಲರ ಸಂಬಂಧ ಈ ನೀರು ಹಿಂಗ ಸ್ಟಾಪ್ ಆಗೈತ್ರಿ. ಕಾಮಗಾರಿ ಅಲ್ಲಿ ಎಲ್ಲ ಅಪೂರ್ಣ ಆಗೈತಿ, ಅದ್ರ ಸಂಬಂಧ ಇದು ನೀರು ನಿಂತೈತಿ ನೋಡಿ. ಈ ಕಾಲುವೆಗೆ ಕೊನೆ ಹಂತಕ್ಕೆ ಬರ್ತಾ ಇದೆ, ಆದರೆ ಕಾಮಗಾರಿ ನೋಡಿದ್ರೆ ಅದನ್ನ ಇನ್ನೂ ವಿವರಿಸಕ್ಕೆ ನನಗಂತೂ ಸಾಕಾಗೋಗ್ಬಿಟ್ಟಿದೆ. ಆ ರೀತಿ ಅಂದರೆ ಇದೆಲ್ಲ ಮಳೆ ನೀರು ನಿಂತಿದ್ದು, ಯಾವ ಕಾರಣಕ್ಕೂ ಕಾಲುವೆ ನೀರು ಬಂದಿದ್ದಲ್ಲ, ಕಾಲುವೆ ಎಲ್ಲಿದೆ ಅಂತ ಹುಡುಕಬೇಕು. ಅಂಥ ಒಂದು ಅದ್ಭುತ ಯೋಜನೆ ಆಗಿದೆ. ವಿಶ್ವೇಶ್ವರಯ್ಯರವರೇನಾದರೂ ಈ ಯೋಜನೆಗಳನ್ನು, ನಮ್ಮ ಇಂಜಿನಿಯರ್ಗಳನ್ನು ನೋಡಿಬಿಟ್ಟಿದ್ರೆ ಅವ್ರು ಎದೆ ಬಡ್ಕೊಂಡು ಸಾಯಬೇಕಿತ್ತು. ಅಂಥ ಅದ್ಭುತವಾದ ಸಾವಿರಾರು ಕೋಟಿ ಯೋಜನೆ ಮಾಡಿದ್ದಾರೆ. ಏನಾದರೂ ಇದನ್ನು ಯೋಜನೆ ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ? ಅಯ್ಯೋ ಅನ್ಸುತ್ತೆ. ಯಾಕಪ್ಪ ಅಂತಂದ್ರೆ ಇಲ್ಲಿವರೆಗೆ ಆದ್ರೂ 6-7 ವರ್ಷ ಆಯ್ತು ಇಲ್ಲಿಗೆ ಯೋಜನೆ ಬಂದು ಕಸ್ಪ ಅಂತಂದ್ರೆ, ಇಲ್ಲಿವರೆಗೆ ಆದ್ರೂ ಒಂದನಿಂದ ನೀರು ಸಹ ಇಲ್ರಿ ಇಲ್ಲಿ, ಒಟ್ಟ ಇಲ್ರಿ. ಯಾಕಿಲ್ಲಪ್ಪ, ನಾವು AWW ಜೊತೆನೂ ಮಾತಾಡಿವಿ, SL ಆಫೀಸ್ಗೂ ಹೋಗಿ ಕಸ್ ಬಂದಿವಿ. ಇಲ್ಲಿವರೆಗೆ ಆದ್ರೂ ಯಾವ ಅಧಿಕಾರಿಗಳು ಬಂದು ಕಸ್ಪ ಇಲ್ಲಿ ಯಾವುದು ಗಮನಕ್ಕಪ್ಪ ಅಂತ ಇದು ಆಗಿಲ್ರಿ. ಈ ಯೋಜನೆಯನ್ನು ಮಾಡಿದ ಕಾಂಟ್ರಾಕ್ಟರ್ಗಳು ಮಾತ್ರ ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ಗಳು, ಎಲ್ಲರೂ ಕೂಡ ಮಿನಿಸ್ಟರ್ಗಳ MLAಗಳ ಸಂಬಂಧಿಕರು ಕಾಂಟ್ರಾಕ್ಟ್ ಮಾಡಿದ್ದು. ಹಾಗಾಗಿ ಎಲ್ಲಿ ಈ ಕಾಂಟ್ರಾಕ್ಟ್, ಈ ಹಗರಣನ ತೆಗೆದ್ರೆ ಈ ಕಳೆ ಬರದಲ್ಲಿ ಅವರ ಸಂಬಂಧಿಕರ ತಲೆ ಮೇಲೆ ಸುತ್ತಕೊಳ್ಳುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ರಾಜಕಾರಣಿಗಳು ಇಷ್ಟು ದೊಡ್ಡ ಹಗರಣ ಆಗಿದ್ರು ಕೂಡ ಯಾರೂ ಕೂಡ ತಸಕು ಪುಸುಕ್ ಅಂತಿಲ್ಲ. ಒಟ್ಟು ಈ ದೊಡ್ಡ ಹಗರಣದ CBI ತನಿಖೆ ಆಗಲೇಬೇಕು. ಯಾಕಂದ್ರೆ ಇದು ಟೋಟಲ್ ಫೇಲ್ಯೂರ್. ಇದು 1000 ಕೋಟಿ ಯೋಜನೆ ತೆರಿಗೆ ಹಣವನ್ನ ಕಂಪ್ಲೀಟ್ ಆಗಿ ನುಂಗಿ ನೀರು ಕುಡಿದ ಯೋಜನೆ. ಇದರ ತನಿಖೆಯನ್ನ CBIಗೆ ಕೊಡಲೇಬೇಕು. ರೈತರ ಬಾಳನ್ನು ಬೆಳಬೇಕಾಗಿದ್ದಂಥ ಯೋಜನೆ ಇದು ವಿಫಲವಾಯಿತು. ದೊಡ್ಡಗೌಡ ಪಾಟೀಲರು ಅವರ ಮೂಲ ಉದ್ದೇಶ ದುಡ್ಡು ಮಾಡೋದು, ಭ್ರಷ್ಟಾಚಾರ ಮಾಡೋದು. ಇದನ್ನು ಉದ್ಘಾಟಿಸಿದವರು, ಈ ಯೋಜನೆಗೆ ಚಾಲನೆ ಕೊಟ್ಟವರಿಗೆ ಮಾನ ಮರ್ಯಾದೆ ಅನ್ನುವಂಥದ್ದು ಇದೆಯಾ? ರೈತರ ಬಾಳನ್ನು ಬೆಳಬೇಕಾಗಿದ್ದಂಥ ಯೋಜನೆ ಇದು ವಿಫಲವಾಯಿತು. ದೊಡ್ಡಗೌಡ ಪಾಟೀಲರು ಅವರ ಮೂಲ ಉದ್ದೇಶ ದುಡ್ಡು ಮಾಡೋದು, ಭ್ರಷ್ಟಾಚಾರ ಮಾಡೋದು. ಅವರಿಗೆ ಶಿಕ್ಷೆ ಆಗಬೇಕು, ಯಾರು ಮಾಡಿದರೆ ಅವ್ರಿಗೆ ಬ್ಲ್ಯಾಕ್ ಲಿಸ್ಟ್ ಮಾಡಬೇಕು. ಸೇತುವೆ ಕಟ್ಟದೆ ಇಂಜಿನಿಯರ್ನಿಂದ ಮ್ಯಾಜಿಕ್. ಈ ಕಾಲುವೆಯ ಕಸವನ್ನೆಲ್ಲ ತೆಗಿಯೋಕ್ಕೆ, ಹೂಳು ತೆಗಿಯೋಕ್ಕೆ ಕೋಟ್ಯಾಂತರ ರೂಪಾಯಿ ಮತ್ತಷ್ಟು ಬಿಲ್ ಆಗಿದೆ. ಇಲ್ಲಿ ಪ್ರಕೃತಿ ಅಂದರೆ ಇಲ್ಲಿ ಯಾರು ತೊಂದರೆ ಕೊಡಲ್ಲ, ಏನು ಮಾಡಲ್ಲ ಅಂತ ಗೀಜಗನ ಗೂಡೆಲ್ಲ ಕಟ್ಟಿ ಆಗಿದೆ. ಅಂದರೆ ಯಾರು ತೊಂದರೆ ಕೊಡಲ್ಲ. ಇದು ಸ್ಪಷ್ಟ ಉದಾಹರಣೆ. ಇಲ್ಲಿ ಹೂಳು ತೆಗಿತಿಲ್ಲ, ಈ ಕಾಲುವೆನ ಸ್ವಚ್ಛ ಮಾಡ್ತಿಲ್ಲ ಅನ್ನೋದಕ್ಕೆ ಆ ಗೂಡೇ ಸಾಕ್ಷಿ. ಯಾಕಂದರೆ ಅದು ಯಾವಾಗಲೂ ಯಾರು ಏನು ತೊಂದರೆ ಮಾಡದ ಭಾಗದಲ್ಲಿ ಗೂಡನ್ನು ಕಟ್ತವೆ. ಅಂದರೆ ವರ್ಷಾನುಗಟ್ಟಲೆ ಅವುಗಳಿಗೆ ತೊಂದರೆ ಆಗಿಲ್ಲ, ಅವುಗಳು ಸಂಸಾರ ಮಾಡಿಕೊಂಡು ಆರಾಮವಾಗಿದ್ದಾರೆ. ಆದರೆ ಅಧಿಕಾರಿಗಳ ಲೆಕ್ಕದಲ್ಲಿ ಈ ಎಲ್ಲ ಕಾಲುವೆ ದುರಸ್ತಿ ವರ್ಷಕ್ಕೆ ಕಾಲಕ್ಕೆ ಆಗ್ತಿದೆ. ಹೂಳು ಕಾಲಕ್ಕೆ ತೆಗೀತಿದ್ದಾರೆ, ಕಾಲಕ್ಕೆ ಗಿಡ ಕಂಟಿಗಳನ್ನು ಕಡಿತಾ ಇದ್ದಾರೆ. ಭರ್ಜರಿಯಾಗಿ ಬಿಲ್ ಮಾತ್ರ ಆಗ್ತಿದೆ ಅನ್ನೋದಕ್ಕೆ ಇದೇ ಒಂದು ಸ್ಪಷ್ಟ ಉದಾಹರಣೆ. ಈ ಯೋಜನೆಯ ಶವಗುಂಡಿಯನ್ನು ಅಗಿತಾ ಹೋದರೆ ಇನ್ನಷ್ಟು ಮತ್ತಷ್ಟು ಭ್ರಷ್ಟಾಚಾರದ ಕರ್ಮಕಾಂಡದ ಕಳೆಬರೆಗಳು ಮೇಲೆ ಬರ್ತಾನೆ ಇವೆ. ನೋಡಿ,
ಇದು ಇನ್ನೊಂದು ಲಾಸ್ಟ್ ಪಾಯಿಂಟ್ ಮತ್ತೆ ತಲುಪ್ತಾ ಇದ್ದೀವಿ. ಇಲ್ಲೊಂದು ಬ್ರಿಡ್ಜ್ ಮಾಡಿದ್ದಾರೆ. ಆ ಇಂಜಿನಿಯರ್ ಅದನ್ನು ಮುಖ್ಯ ಕಾಲುವೆ ಇದರಲ್ಲಿ ನೀರು ಆಲ್ರೆಡಿ ನಿಂತು ಮಲೇರಿಯಾ ಡೆಂಗಿಗೆಲ್ಲ ರೈತರಿಗೆ ಫ್ರೀಯಾಗಿ ಗಿಫ್ಟ್ ಅಂತೂ ಕೊಡ್ತಾ ಇದೆ. ಇದು ಯಾವುದೇ ಕಾಲುವೆಯಿಂದ ಬಂದಿರೋದಲ್ಲ, ಇದು ಬ್ರಿಡ್ಜ್ ಅಂತೆ. ಈ ಬ್ರಿಡ್ಜಿನ ಒಂದು ಅದ್ಭುತ ಸ್ವರೂಪ ತೋರಿಸ್ತೀನಿ, ಬನ್ನಿ ಇಲ್ಲಿ ಬನ್ನಿ. ಈ ಬ್ರಿಡ್ಜ್ ಮ್ಯಾಜಿಕ್ ಮಾಡಿದಾನೆ ಅನಿಸುತ್ತೆ. ಮೋಸ್ಟ್ಲಿ ಅವನಿಗೆ ಮಾತ್ರ ಕಾಣುತ್ತೆ, ಇದು ಇಂಜಿನಿಯರಿಗೆ ಮಾತ್ರ ಮ್ಯಾಜಿಕ್ ಅಲ್ಲಿ ಕಾಣುತ್ತೆ, ಜನರಿಗೆ ಯಾರಿಗೂ ಈ ಬ್ರಿಡ್ಜ್ ಕಾಣಲ್ಲ. ಅಂದರೆ ಇದನ್ನು ಮ್ಯಾಜಿಕ್ ಬ್ರಿಡ್ಜ್ ಅಂತ ಹೇಳ್ಬೋದು, ನಾವೇ ಒಂದು ಹೆಸರು ಕೊಡ್ಬೋದು. ಆ ಮ್ಯಾಜಿಕ್ ಇಂಜಿನಿಯರಿಗೆ ಮಾತ್ರ ಒಂದು ಹೋಗಿ ನಮಸ್ಕಾರ ಮಾಡಬೇಕು ದೊಡ್ಡದಾಗಿ. ಹೆಮ್ಮೆಯ ಕರ್ನಾಟಕದಲ್ಲಿ ಇಂಥ ಬ್ರಿಡ್ಜನ್ನು ಕಟ್ಟಿದ ಇಂಜಿನಿಯರು ಇದ್ದಾರೆ ಅಂತ. ಈ ಮ್ಯಾಜಿಕ್ ಬ್ರಿಡ್ಜ್ ಕಟ್ಟಿದಂಥವನೊಂದು ಅವನತ್ರ ಕೇಳಬೇಕು, ಯಾವ ಮ್ಯಾಜಿಕ್ ಮಾಡಿದ್ರೆ ಈ ಬ್ರಿಡ್ಜ್ ಕಾಣುತ್ತೆ ಅಂತ. ಆ ಪರಿ ಅಂದರೆ ಇಲ್ಲಿ ಮ್ಯಾಜಿಕ್ ಆಗಿದ್ದು ಜನರ ತೆರಿಗೆ ಹಣ ಸಾವಿರಾರು ಕೋಟಿ ರೂಪಾಯಿ ಅನ್ನೋದು ಮಾತ್ರ ಸ್ಪಷ್ಟ. ಇದು ವಿತರಣಾ ಕಾಲುವೆಯ ಜಾಕ್. ಕಣ್ಕಟ್ಟು ಮಾಡಬೇಕು, ಆದರೆ ಈ ರೀತಿಯು ಕಣ್ಕಟ್ಟು ಮಾಡೋದಂದರೆ ಬನ್ನಿಲಿ ಒಂದು ಸ್ವಲ್ಪ ಬನ್ನಿ ನೋಡಿಲಿ. ಇದು ಜಾಕ್ ಅಂತೆ. ಅಲ್ಲ, ಇದು ಜಾಕ್ ಅಲ್ಲ, ಇವನು ಎಲ್ಲೋ ಗುಜರಿಯಿಂದ ತಂದಿಟ್ಟಂಥ ವಸ್ತು ಥರ ಇದೆ. ಇವರ ಮುಸುಡಿಗಿಷ್ಟು ನಿಜವಾಗ್ಲೂ ಕೂಡ ಇವರಿಗೆ ಮಂಗಳಾರತಿ ಯಾವುದರಲ್ಲಿ ಎತ್ತಬೇಕು ಅಂತ ಗೊತ್ತಾಗಲ್ಲ. ಆ ರೀತಿ ಇವರು ಯೋಜನೆಗಳನ್ನು ಮಾಡಿದ್ದಾರೆ. ಅಲ್ಲ ರೀ, ನಾನು ಕೊನೆಯದಾಗಿ ಹೇಳ್ತೀನಿ, ಇದನ್ನು ಉದ್ಘಾಟಿಸಿದವರು, ಈ ಯೋಜನೆಗೆ ಚಾಲನೆ ಕೊಟ್ಟವರಿಗೆ ಮಾನ ಮರ್ಯಾದೆ ಅನ್ನುವಂಥದ್ದು ಇದೆಯಾ ನಿಮಗೆ? ನೀವು ಓಟು ತಗೊಂಡು ರೈತರ ಹೆಸರಲ್ಲಿ ಪ್ರಮಾಣ ವಚನ ಮಾಡಿಕೊಂಡು ಗದ್ದುಗೆ ಏರಿ ಕೂತು ಅಷ್ಟು ಕೋಟಿ ಕೋಟಿ ಯೋಜನೆಗೆ ಜನರ ತೆರಿಗೆ ಹಣವನ್ನು ವಿತರಿಸಿದಿರಲ್ಲ, ನಿಮಗೆ ಮಾನ ಮರ್ಯಾದೆ ಇಲ್ಲಿ ಇದೆಯಾ ಅಂತ ನಾವು ಮೊದಲು ಕೇಳಬೇಕಾಗುತ್ತೆ. ಇದಕ್ಕೆ ಜಗದೀಶ್ ಶೆಟ್ಟರ್ ಅವರು, ಸಿದ್ದರಾಮಯ್ಯ ಅವರು ಮತ್ತು ಪ್ರತಿಯೊಬ್ಬ ಸಂಸದರು, ಶಾಸಕರು, ವಿಜಯ ಕಾಶಪ್ಪನವರಾಗಲಿ, ಆ ನಂತರ ಬಂದ MLAಗಳು ಪ್ರತಿಯೊಬ್ಬರು ಆನ್ಸರೇಬಲ್ ಆಗ್ತಾರೆ. ಇಲ್ಲಿ ರಾಜಕಾರಣಿಗಳ ಸಂಬಂಧಿಕರೇ ಯೋಜನೆಯ ಗುತ್ತಿಗೆದಾರರು. ರೈತರು ಈ ರೀತಿ ಪಂಪ್ ಸೆಟ್ ಮಾಡ್ಕೊಂಡು ತಮ್ಮ ಹೊಲಗಳಿಗೆ ನೀರು ಹಾಕಬೇಕಾಗುತ್ತೆ. ಆದರೆ ಇದು ಅಕ್ರಮ. ಆ್ಯಕ್ಚುಲಿ ಕಾಲುವೆ ನೀರನ್ನು ಈ ರೀತಿ ಪಂಪ್ ಸೆಟ್ ಹಾಕ್ಕೊಂಡು ನೀರನ್ನು ಎತ್ತು ಹಾಗಿಲ್ಲ. ಯಾಕೆ ಇದು ಅಧಿಕಾರಿಗಳಿಗೆ ಕಾಣಿಸ್ತಿಲ್ಲ? ಇಷ್ಟು ನೂರಾರು ಕೋಟಿ ಯೋಜನೆಗಳನ್ನು ಮಾಡಿಕೊಂಡು ಈ ರೀತಿ ನೀರನ್ನು ಕದಿಯೋದಕ್ಕೆ ನೀವು ಒಂದು ಅವಕಾಶ ಮಾಡಿಕೊಟ್ರೆ ಈ ನೀರಾವರಿ ಯೋಜನೆ ಪ್ರಯೋಜನ ಏನು? ಉಳ್ಳವರಿಗಷ್ಟೇ ನೀರು ಹೋಗುತ್ತೆ. ಆಮೇಲೆ ಈ ಕಾಲುವೆಯ ಕಾಮಗಾರಿಗಳ ಒಂದೊಂದು ಚಿತ್ರಣವನ್ನು ತೋರಿಸ್ತೀನಿ, ನಿಮಗೆ ಆಶ್ಚರ್ಯ ಆಗುತ್ತೆ. ಈ ಇಂಜಿನಿಯರ್ಗಳು, ಈ ಏನು ಅಧಿಕಾರಿಗಳಿದಾರಲ್ಲ, ಇವರು ಬರೀ ನೀರಾವರಿ, ಅದೂ ಮುಖ್ಯವಾಗಿ ಬರದಿಂದ ತತ್ತರಿಸಿ ಹೋಗಿರುವಂಥ ಉತ್ತರ ಕರ್ನಾಟಕ ಭಾಗದ, ಅದರಲ್ಲೂ ಮುಖ್ಯವಾಗಿ ಬಾಗಲಕೋಟೆ, ಇಳಕಲ್ ಭಾಗದ ಜನರಿಗೆ ನೀರು ಕೊಡ್ತೀವಿ ಅಂತ ಆಸೆ ತೋರಿಸಿ ಅವ್ರು ನೋಡಿ ಈ ರೀತಿ ಕಾಲುವೆ ಮಾಡೋದ್ರಿಂದ ಅವರ ಗದ್ದೆಗಳೆಲ್ಲ ಹಾಳಾಗಿದೆ. ಆದರೆ ಅವರಿಗೆ ನೀರು ಇವತ್ತಿನವರಿಗೆ ಸರಿಯಾಗಿ ಬಂದಿಲ್ಲ, ಮತ್ತು ಇದು ಯಾವ ಭಾಗ್ಯವನ್ನು ಅವರಿಗೆ ತಂದು ಕೊಟ್ಟಿಲ್ಲ. ಇದು ಎಲ್ಲ ಮತ್ತು ಕೆನಲ್ ಅಂತಂದು ಇದು ಏನು ನೀರು ಬಿಟ್ಟಿಲ್ರಿ, ಇದಕ್ಕೆ ಕೆನಲ್ ನೀರು ಬಂದಿದ್ದಲ್ಲ, ಮಳೆ ನೀರು ಬಂದಿದ್ದು, ಮತ್ತೆ ಹೊಲಗಳಿಂದ ಹರ್ಕೊಂಡು ಕಾಲುವೆಗೆ ಹೊಲ್ದ ನೀರು ಇದಕ್ಕೆ ಕೆನಲ್ಲಿ ಬಂದಿದ್ದು. ಬಟ್ ಇದು ಏನಾಗೈತೆ ಅಂದ್ರೆ ಕಾಮಗಾರಿ ಅಪೂರ್ಣ ಆಗೈತಿ. ಆದ್ರೆ ಕೋಟ್ಯಾಂತರ ರೂಪಾಯಿನ ಈಗ ಆಲ್ರೆಡಿ ಏತಿ ಬಿಟ್ಟಾರ ಗುತ್ತಿಗೆದಾರರು. ಹೆಂಗಂದ್ರೆ ಈಗ ಕಾಲುವೆ ಹೆಂಗಂದ್ರೆ ಕಾಲುವೆ ನೀರು ಹೋಗಿ ಹೊಲಗಳಿಗೆ ಸೇರಬೇಕು, ಆದರೆ ಇಲ್ಲಿ ರಿವರ್ಸ್ ಆಗ್ತಾ ಇದೆ. ಹೊಲಗಳ ನೀರು ಕಾಲುವೆಗೆ ಬಂದು ಸೇರಿಕೊಂಡು ಹೊಲಗಳನ್ನು ಮತ್ತಷ್ಟು ಹಾಳು ಮಾಡ್ತಿದೆ. ಎಂಥ ಅದ್ಭುತ ಯೋಜನೆಯಪ್ಪ ಇದು. ಇದಕ್ಕೆ ನಿಜವಾಗ್ಲೂ ಕೂಡ ಇಡೀ ಯೋಜನೆಗೆ ಕೂಡ ನೊಬೆಲ್ ಪ್ರಶಸ್ತಿ ಕೊಡ್ಬೇಕು ತಾನೆ? ಹೌದ್ರಿ, ಅದು ಕರೆಯವ್ರಿ. ಈಗ ಈ ನೀರು ಏನೈತಲ್ರಿ, ಇದು ತುಂಬ್ತಪ್ಪ ಅಂದ್ರ ಈಗ ಬೆಳೆದಂತ ಬೆಳೆ ಐತಲ್ಲ, ಅದಕ್ಕೆ ಹೋಗಿ ಅದು ಎಲ್ಲ ಸಿಡಿ ಆದೋಗುತ್ತೆ, ಬೆಳೆ ಹಾಳಾಗ್ಬಿಡುತ್ತೆ, ಅದು ಹಾಳಾಗಿ ಹೋಗುತ್ತೆ. ಈ ನೀರಿಗೆ ದಾರಿ ಎಲ್ಲರ ಸಂಬಂಧ ಈ ನೀರು ಹಿಂಗ ಸ್ಟಾಪ್ ಆಗೈತ್ರಿ. ಕಾಮಗಾರಿ ಅಲ್ಲೆಲ್ಲ ಅಪೂರ್ಣ ಆಗೈತಿ, ಅದ್ರ ಸಂಬಂಧ ಇದು ನೀರು ನಿಂತೈತಿ ನೋಡಿ. ಈ ಕಾಲುವೆಗೆ ಕೊನೆ ಹಂತಕ್ಕೆ ಬರ್ತಾ ಇದೆ, ಆದರೆ ಕಾಮಗಾರಿ ನೋಡಿದ್ರೆ ಅದನ್ನ ಇನ್ನೂ ವಿವರಿಸಕ್ಕೆ ನನಗಂತೂ ಸಾಕಾಗೋಗ್ಬಿಟ್ಟಿದೆ. ಆ ರೀತಿ ಅಂದರೆ ಇದೆಲ್ಲ ಮಳೆ ನೀರು ನಿಂತಿದ್ದು, ಯಾವ ಕಾರಣಕ್ಕೂ ಕಾಲುವೆ ನೀರು ಬಂದಿದ್ದಲ್ಲ. ಕಾಲುವೆ ಎಲ್ಲಿದೆ ಅಂತ ಹುಡುಕಬೇಕು, ಅಂಥ ಒಂದು ಅದ್ಭುತ ಯೋಜನೆ ಆಗಿದೆ. ವಿಶ್ವೇಶ್ವರಯ್ಯರವರೇನಾದರೂ ಈ ಯೋಜನೆಗಳನ್ನು, ನಮ್ಮ ಇಂಜಿನಿಯರ್ಗಳನ್ನು ನೋಡಿಬಿಟ್ಟಿದ್ರೆ ಅವ್ರು ಎದೆ ಬಡ್ಕೊಂಡು ಸಾಯಬೇಕಿತ್ತು. ಅಂಥ ಅದ್ಭುತವಾದ ಸಾವಿರಾರು ಕೋಟಿ ಯೋಜನೆ ಮಾಡಿದ್ದಾರೆ. ಏನಾದರೂ ಇದನ್ನು ಯೋಜನೆ ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ? ಅಯ್ಯೋ ಅನ್ಸುತ್ತೆ. ಯಾಕಪ್ಪ ಅಂತಂದ್ರೆ ಇಲ್ಲಿವರೆಗೆ ಆದ್ರೂ 6-7 ವರ್ಷ ಆಯ್ತು ಇಲ್ಲಿಗೆ ಯೋಜನೆ ಬಂದು ಕಸ್ಪ ಅಂತಂದ್ರೆ, ಇಲ್ಲಿವರೆಗೆ ಆದ್ರೂ ಒಂದನಿಂದ ನೀರು ಸಹ ಇಲ್ರಿ ಇಲ್ಲಿ, ಒಟ್ಟ ಇಲ್ರಿ. ಯಾಕಿಲ್ಲಪ್ಪ, ನಾವು AWW ಜೊತೆನೂ ಮಾತಾಡಿವಿ, SL ಆಫೀಸ್ಗೂ ಹೋಗಿ ಕಸ್ ಬಂದೀವಿ. ಇಲ್ಲಿವರೆಗೆ ಆದ್ರೂ ಯಾವ ಅಧಿಕಾರಿಗಳು ಬಂದು ಕಸ್ಪ ಇಲ್ಲಿ ಯಾವುದು ಗಮನಕ್ಕಪ್ಪ ಅಂತ ಇದು ಆಗಿಲ್ರಿ. ಈ ಯೋಜನೆಯನ್ನು ಮಾಡಿದ ಕಾಂಟ್ರಾಕ್ಟರ್ಗಳು ಮಾತ್ರ ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ಗಳು, ಎಲ್ಲರೂ ಕೂಡ ಮಿನಿಸ್ಟರ್ಗಳ MLAಗಳ ಸಂಬಂಧಿಕರು ಕಾಂಟ್ರಾಕ್ಟ್ ಮಾಡಿದ್ದು. ಹಾಗಾಗಿ ಎಲ್ಲಿ ಈ ಕಾಂಟ್ರಾಕ್ಟ್, ಈ ಹಗರಣನ ತೆಗೆದ್ರೆ ಈ ಕಳೆ ಬರದಲ್ಲಿ ಅವರ ಸಂಬಂಧಿಕರ ತಲೆ ಮೇಲೆ ಸುತ್ತಕೊಳ್ಳುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ರಾಜಕಾರಣಿಗಳು ಇಷ್ಟು ದೊಡ್ಡ ಹಗರಣ ಆಗಿದ್ರು ಕೂಡ ಯಾರೂ ಕೂಡ ತಸಕು ಪುಸುಕ್ ಅಂತಿಲ್ಲ. ಒಟ್ಟು ಈ ದೊಡ್ಡ ಹಗರಣದ CBI ತನಿಖೆ ಆಗಲೇಬೇಕು. ಯಾಕಂದ್ರೆ ಇದು ಟೋಟಲ್ ಫೇಲ್ಯೂರ್. ಇದು 1000 ಕೋಟಿ ಯೋಜನೆ ತೆರಿಗೆ ಹಣವನ್ನ
ಕಂಪ್ಲೀಟ್ ಆಗಿ ನುಂಗಿ ನೀರು ಕುಡಿದ ಯೋಜನೆ. ಇದರ ತನಿಖೆಯನ್ನ ಸಿಬಿಐಗೆ ಕೊಡಲೇಬೇಕು. ಯೋಜನೆಯ ಇಂಜಿನಿಯರ್ಗೆ ಕೊಡಬೇಕು ನೊಬೆಲ್. ನಾವು ಮರೋಳ ಏತ ನೀರಾವರಿ ಯೋಜನೆಯ ಕಾಲುವೆಯಿಂದ ನೀರನ್ನು ಕೊಡುವಂಥ ಒಂದು ಏನು ಯೋಜನೆ ಇದೆ, ಅದರದ್ದು ಪೂರ್ವ ಭಾಗದ ಕರ್ಮಕಾಂಡಗಳನ್ನೆಲ್ಲ ನೋಡಿದ್ವಿ. ಆದರೆ ಪಶ್ಚಿಮ ಭಾಗದಲ್ಲಿ 62 ಕಿಲೋಮೀಟರ್ ಉದ್ದದ ಕಾಲುವೆಗಳನ್ನು ರಚಿಸಿದ್ದಾರೆ. ಆ ಕಾಲುವೆಗಳನ್ನು ಇದು ಪೂರ್ವ ಕಂಪೇರ್ ಮಾಡಿದ್ರೆ ಸ್ವಲ್ಪ ಓಕೆ, ಆದರೆ ಸಂಪೂರ್ಣವಾಗಿ ಓಕೆ ಅಲ್ಲ. ಇದರಲ್ಲೂ ಕೂಡ ಅಷ್ಟೇ ಹಗರಣಗಳಾಗಿವೆ, ಅಷ್ಟೇ ಇದು ನುಂಗುವಂಥ ಕೆಲಸ ಆಗಿದೆ. ಆದರೆ ಇಲ್ಲಿ ಕೂಡ ಕಾಲುವೆಗಳು ಕೆಳಗಿವೆ, ಹೊಲ ಗದ್ದೆಗಳು ಮೇಲಿವೆ. ಇದು ಕಾಲುವೆಗೆ ನೀರು ಹರಿಸುವಂಥದ್ದು ಅಲ್ಲ, ಇದು ಕಾಲುವೆಯಿಂದ ಹೊಲಕ್ಕಲ್ಲ, ಹೊಲದಿಂದ ಕಾಲುವೆಗೆ ಹರಿಸುವಂಥ ಯೋಜನೆ ಆಗಿದೆ. ಮತ್ತು ಇಲ್ಲೂ ಕೂಡ ವಿತರಣಾ ಕಾಲುವೆಗಳಾಗಲಿ ಮತ್ತು ನೀರು ಅದು ಯಾವ ಕಾಲುವೆಗಳಿವೆ, ಅವು ಯಾವ ಕಾಲುವೆಗಳ ಕಾಮಗಾರಿಗಳು ಪೂರ್ಣಗೊಂಡಿಲ್ಲ. ಅಂದರೆ ಎಲ್ಲವೂ ಎಲ್ಲೆಲ್ಲೋ ಹೋಗಿಬಿಟ್ಟಿವೆ, ಅದು ನೀರಲ್ಲಿ ಹೋಮ ಹಿಟ್ಟಂಗಾಗಿದೆ. ಸರ್, ಈಗ ಈ ಕಾಲುವೆಗಳ ಕತೆ ನೋಡಿದ್ರೆ ಒಂದು ಸ್ವಲ್ಪ ಓಕೆ ಅನಿಸುತ್ತೆ, ಆದರೆ ಇದರಲ್ಲಿ ಯಾವ ರೀತಿ ಹಗರಣಗಳು? ಇದರಲ್ಲಿ ಈ ಮರೋಳ ಏತ ನೀರಾವರಿ ಕಾಲುವೆ ನೀರಾವರಿ ಯೋಜನೆಯ ಪಶ್ಚಿಮ ಭಾಗದ ಕಾಲುವೆ ಇದು. ಕಾಲುವೆಯಲ್ಲಿ ನೀರು ಬರುತ್ತೆ, ಆದರೆ ಈ ನೀರು ನದಿಗಳಿಗೆ ಹೋಗುತ್ತೆ. ಇಲ್ಲಿ ಮಲಪ್ರಭಾ ನದಿಗೆ ಹೋಗುತ್ತೆ, ಅಲ್ಲಿ ಹಿಂದೆ ಕೃಷ್ಣಾ ನದಿಗೆ ಹೋಗಿ ಸೇರುತ್ತೆ. ಆದರೆ ರೈತರ ಹೊಲಗಳಿಗೆ ಹೋಗೋದಿಲ್ಲ. ರೈತರ ಹೊಲಗಳಿಗೆ ಅಂದರೆ ಅವರು ಈ ಕಾಲುವೆ ಮುಖಾಂತರ ಮತ್ತೊಂದು ಏತ ನೀರಾವರಿ ಯೋಜನೆ ಮಾಡಿಕೊಳ್ಬೇಕು ರೈತರೇ. ಪಂಪ್ಗಳನ್ನು ಹಾಕಬೇಕು. ಅಲ್ಲಿ ಹಾಗೆ ಆ ಪೈಪ್ಗೆ ಒಂದು ಎಂಜಿನ್ ಹಚ್ಚಿ ಈ ಎಂಜಿನ್ನಿಂದ ನೀರೆತ್ತಿ ಆ ಪೈಪಿನ ಮುಖಾಂತರ ಹೊಲಗಳಿಗೆ ನೀರು ಹಚ್ಕೊಳ್ತಾರೆ. ಪುರುಷಾರ್ಥಕ್ಕೋಸ್ಕರ ಮಾಡಿದ್ದು ಅದನ್ನೇ ನಾವು ಹೇಳ್ತಾ ಇರೋದು. ಸಮರ್ಪಕವಾದ ನೀರಾವರಿ ಯೋಜನೆಯನ್ನು ಕೊಡಿ, ರೈತರ ಹೊಲಗಳಿಗೆ ಕಾಲುವೆಗಳ ಮುಖಾಂತರ ನೀರು ಹರಿಸ್ತಕ್ಕಂಥ ಯೋಜನೆಯನ್ನು ಕೊಡಿ, ವೈಜ್ಞಾನಿಕವಾಗಿ ಮಾಡಿ ಅಂತ ನಾವು 8-10 ವರ್ಷದಿಂದ ಕೇಳಿಕೊಳ್ತಾ ಇದ್ರು. ನಮ್ಮ ಪ್ರಯತ್ನ ಎಲ್ಲ ವ್ಯರ್ಥ ಆಗ್ತಾ ಇದೆ. ಯಾಕಂದರೆ ಅವರ ಧ್ವನಿ ದೊಡ್ಡದಿದೆ, ಅವ್ರ ಕೂಗು, ನಮ್ಮ ಧ್ವನಿ ಚಿಕ್ಕದಿದೆ. ನಾವು ರೈತರಿಗೆ ಪ್ರಾಮಾಣಿಕವಾಗಿ ಮಾಡಿ ಅವ್ರ ಹೊಲಕ್ಕೆ ನೀರು ಹರಿಸ್ರಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಅದನ್ನು ಅಧಿಕಾರಿಗಳು, ರಾಜಕಾರಣಿಗಳು, ಜನಪ್ರತಿನಿಧಿಗಳು ಕೇಳಿಸ್ಕೊಳ್ತಾ ಇಲ್ಲ. ಎಲ್ಲ ದಾರಿ ತಪ್ಪಿಸ್ತಾ ಇದ್ದಾರೆ. ನಾವೇನಾದರೂ ಇದನ್ನೊಂದು ಸರಿದಾರಿಗೆ ಪ್ರಯತ್ನ ಮಾಡಲಿಕ್ಕೆ, ಜನರಿಗೆ ಇದ್ರ ಬಗ್ಗೆ ತಿಳುವಳಿಕೆ ಹೇಳಲಿಕ್ಕೆ ಹೋದರೆ ಆ ಜನರನ್ನೇ ದಾರಿ ತಪ್ಪಿಸ್ತಕ್ಕಂಥ ಕೆಲಸಗಳು ನಡೀತಾ ಇದೆ ವಿನಃ ಅವರನ್ನು ಸರಿದಾರಿಗೆ ತರಬೇಕು ಮತ್ತು ಈ ಯೋಜನೆಗಳನ್ನು ವೈಜ್ಞಾನಿಕವಾಗಿ ಹೇಗೆ ಮಾಡಬೇಕು, ಇದರಿಂದ ರೈತರಿಗೆ ಯಾವ ರೀತಿ ಪ್ರಯೋಜನ ತಲುಪಿಸಬೇಕು ಅನ್ನೋ ಬಗ್ಗೆ ಚಿಂತನೆ ನಡೀತಾ ಇಲ್ಲ. ಅದೇ ದುರ್ದೈವದ ಸಂಗತಿ ಇಲ್ಲಿ. ಅಂದರೆ ನಮ್ಮ ಈ ಕರ್ನಾಟಕದಲ್ಲಿರುವಂಥ ಏನೀಗ ಉತ್ತರ ಕರ್ನಾಟಕ ಭಾಗದಲ್ಲಿ ಹೈಯೆಸ್ಟ್ ಏತ ನೀರಾವರಿ ಯೋಜನೆಗಳು, ಬೇರೆ ಬೇರೆ ನೀರಾವರಿ ಯೋಜನೆಗಳಿವೆ. ಆದರೆ ಎಲ್ಲವೂ ಕೂಡ ದಾರಿ ತಪ್ಪಿದ ಮಗ ಥರನೇ ಆಗಿಬಿಟ್ಟಿವೆ. ಅಂದರೆ ಇವರು ಇದಕ್ಕೆ ಹಾಕಿದಂಥ ಏನು ಯೋಜನೆಗೆ ಹಾಕಿರುವಂಥ ಬಂಡವಾಳಗಳು ನೋಡಿದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಯಾವತ್ತಿಗೂ ನೀರಿನ ಸಮಸ್ಯೆ ಆಗಬಾರ್ದಿತ್ತು. ಯಾಕಂದರೆ ಅಷ್ಟೊಂದು 1000 ಕೋಟಿ ಇಲ್ಲಿ ವಿನಿಮಯ ಆಗಿದೆ, ಅಷ್ಟೊಂದು ಕಾಲುವೆಗಳ ನಿರ್ಮಾಣ ಆಗಿದೆ, ಅಷ್ಟೊಂದು ಡ್ಯಾಮ್ಗಳ ನಿರ್ಮಾಣ ಆಗಿದೆ. ಆದರೆ ಇವತ್ತಿಗೂ ಉತ್ತರ ಕರ್ನಾಟಕ ಬರ 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 ಅಂತ ಬಡ್ಕೊಳ್ತಿದ್ದೀವಲ್ಲ, ಯಾಕಂದರೆ ಇಲ್ಲಿ ಭ್ರಷ್ಟಾಚಾರ ಅನ್ನುವಂಥದ್ದು ವಿಪುಲವಾಗಿ ಆಗಿದೆ. ಜನರಿಗೆ ಮಾತ್ರ ನೀರು ತಲುಪ್ತಿಲ್ಲ. ಹಾಗಾಗಿ ಉತ್ತರ ಕರ್ನಾಟಕ ಭಾಗ ಇವತ್ತಿಗೂ ಬರದಿಂದಲೇ ನಲುಗ್ತಾ ಇದೆ. $300 ಕೋಟಿ ನೀರಾವರಿ ಯೋಜನೆ ಕೃಷ್ಣಾರ್ಪಣಮಸ್ತು. ಇಲ್ಲಿಗೆ ಮರೋಳ ಏತ ನೀರಾವರಿ ಯೋಜನೆಯ ಮೊದಲನೇ ಹಂತದ ಕಾಲುವೆ ನೀರಾವರಿ ಯೋಜನೆ ಏನಿದೆ ಅಲ್ಲಿಗೆ ಕತೆ ಮುಗಿಯಿತು ಇದರದ್ದು. ಇಲ್ಲಿ ಏನಿದು ಕೊನೆಯ ಬ್ರಿಡ್ಜಲ್ಲಿ ನಿಂತಿದ್ದೀವಿ, ಇದು ಮ್ಯಾಜಿಕ್ ಬ್ರಿಡ್ಜ್. ನಮ್ಮ ಅದ್ಭುತ ತಲೆಯುಳ್ಳಂಥ ಇಂಜಿನಿಯರ್ ಮಾಡಿದ ಬ್ರಿಡ್ಜಿಗೆ, ಅವನ ಒಂದು ಅದ್ಭುತ ಚಾಕಚಕ್ಯತೆಗೆ ಸ್ಮಾರಕವಾಗಿ ನಿಂತು ಬಿಟ್ಟಿದೆ ಈ ಬ್ರಿಡ್ಜ್. ಆಮೇಲೆ 20,000 ಎಕರೆ 26,000 ಎಕರೆಗೆ ಏನು ನೀರು ಹರಿಸ್ತಾರಲ್ಲ, ಅದರ ಒಂದು ವಿತರಣಾ ಜಾಗಕ್ಕೆ ನಾವು ಬಂದಿದ್ದೀವಿ. ಇದನ್ನು ನೋಡಿದಾಗ ಕಣ್ಣು ಮನಸ್ಸು ತುಂಬಿ ಉಕ್ಕಿ ಹರಿತಾ ಇದೆ. ಇಷ್ಟು ಎಕರೆ ಜಮೀನಿಗೆ ನೀರು ಕೊಟ್ರಲ್ಲ ಅಂಥ ಹರಿಕಾರರನ್ನು, ಅವರ ಪಾದ ನಮಸ್ಕರಿಸಿ ನಿಮ್ಮ ಯೋಜನೆಗೆ ಒಂದು ಸೆಲ್ಯೂಟ್ ಅಂತ ಹೇಳಬೇಕು ಅಂತ ಅನಿಸುತ್ತೆ. ಆದರೆ ಅನಿಸಲ್ಲ, ಯಾಕಂದರೆ ಆಕ್ರೋಶ ಉಕ್ಕಿ ಹರಿಯುತ್ತೆ. ನೀವು ಮಾಡಿದ ಹಗರಣಗಳು, ನಾನು ಇನ್ನೊಂದು ಟಾಪ್ ಸೀಕ್ರೆಟನ್ನು ಹೇಳ್ತೀನಿ ಅಂದ್ರೆ ಇದೇ ಟಾಪ್ ಸೀಕ್ರೆಟ್. ಆ್ಯಕ್ಚುಲಿ 52 ಕಿಲೋಮೀಟರ್ ಈ ಯೋಜನೆ ಮಾಡಬೇಕಿತ್ತು. ಈಗ ಕೊನೆಯ ಹಂತದಲ್ಲಿದ್ದೀವಿ. ಇಲ್ಲಿಗೆ ಬರೀ 44 ಕಿಲೋಮೀಟರ್ ಆಗುತ್ತೆ. ಒಂದೊಂದು ಕಿಲೋಮೀಟರ್ಗೆ 5-5 ಕೋಟಿಯನ್ನು ನೀವು ತಗೊಂಡಿದ್ದೀರಾ. ಆದರೆ 44 ಕಿಲೋಮೀಟರ್ಗೆ ನಿಲ್ಲಿಸಿ ಅಲ್ಲಿ ಅದ್ಭುತವಾಗಿ ಕೋಟಿಗಟ್ಟಲೆ ಖರ್ಚು ಮಾಡಿ ಉದ್ಘಾಟನೆ ಮಾಡಿ ಉಳಿದ 8 ಕಿಲೋಮೀಟರ್ ಎಲ್ಲೂ ಹೋಯ್ತು. 5-5 ಕೋಟಿ ಗುಪ್ತಗಾಮಿನಿಯಾಗಿ ನೀವು ಹರಿಸ್ತಿದ್ರೆ ನಿಮ್ಮ ಮನೆಗೆ ನೀರನ್ನು. ಎಲ್ಲೂ ಹೋಯ್ತು 8 ಕಿಲೋಮೀಟರ್ನ ಅಷ್ಟು ಕೋಟಿ ಹಣ. 40 ಕೋಟಿ ಹಣ
ಯಾವುದೇ ಕಾಮಗಾರಿ ಮಾಡದೆ ನೀವು ಹಣ ಎತ್ತಿದ್ದೀರಂದ್ರೆ ನಿಮ್ಮ ಧೈರ್ಯವನ್ನು ಮೆಚ್ಚಲೇಬೇಕು. ಇಲ್ಲಿನ ಹಳ್ಳಿಗರು, ಇಲ್ಲಿನ ಜನರು ನಿಮ್ಮನ್ನು ಪ್ರಶ್ನಿಸಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ನೀವು ಹಗರಣಗಳನ್ನು ಮಾಡಿದ್ದೀರಾ. ಇವರ ಕಾಮಗಾರಿಯ ಕಳಪೆ ಗುಣಮಟ್ಟದ ಒಂದು ಅಂತಿಮ ಹಂತ್ಯ ಅಂತೀವಲ್ಲ, ಬರೀ 8 ವರ್ಷಕ್ಕೆ ಐಸ್ ಕ್ರೀಮ್ ಕರಗಿದ ಹಾಗೆ ಕರಗಿದೆ ಈ ಒಂದು ಏನು ಬ್ರಿಡ್ಜಿನ ಗೋಡೆ ಕರಗಿ ಕಬ್ಬಣ ಎಲ್ಲ ಕಾಣ್ತಾ ಇದೆ ನೋಡಿ. ಆಮೇಲೆ ಬ್ರಿಡ್ಜ್ ಇಲ್ಲಿದೆಯಲ್ಲ, ಇದು ಇಲ್ಲಿ ಏನು ಸಿಮೆಂಟ್ ಎಲ್ಲ ಹಾಕಿಟ್ಟಿದ್ದಾರೆ ನೋಡಿ, ಹೆಂಗೆ ಕರಗಿ ಹೋಗ್ಬಿಟ್ಟಿದೆ. ಅಂದರೆ ಇಲ್ಲಿ ಏನೂ ಮಾಡಿಲ್ಲ ಇವರು, ಯಾವುದೇ ಕಾರಣಕ್ಕೂ ಯಾವ ಕೆಲಸನೂ ಮಾಡದೆ ಇಲ್ಲಿ ಬಿಲ್ ಪಾಸ್ ಆಗಿದೆ. ಬಿಲ್ ನೀಟಾಗಿ ಎಲ್ಲರೂ ಕೂಡ ಇದರಲ್ಲಿ ಕೊಲೈಡ್ ಆಗಿದ್ದಾರೆ, ಇದರಲ್ಲಿ ಯಾವ ಅನುಮಾನವೂ ಇಲ್ಲ ನೋಡಿ. ಎಲ್ಲ ಕಬ್ಬಣಗಳು ಕಾಣ್ತಾ ಇದೆ ನೋಡಿ. ಆಯಿತು, ಮುಗೀತು, ಈ ಯೋಜನೆಯ ಕೊನೆಯ ಹಂತಕ್ಕೆ ತಲುಪಿದ್ದೀವಿ. ಆದರೆ ಕೊನೆಯ ಹಂತದಲ್ಲಿ ಒಂದು ಅನುಮಾನ ಬರುತ್ತೆ. ಮೋಸ್ಟ್ಲಿ ಇಂಜಿನಿಯರಿಗೆ ಎಲ್ಲೋ ಲೆಕ್ಕ ತಪ್ಪಿದೆ ಅನಿಸುತ್ತೆ. ಏನಂದರೆ ಇಲ್ಲಿ ಕಾಲುವೆ ಮುಖಾಂತರ ಹೊಲ ಗದ್ದೆಗಳಿಗೆ ನೀರು ಹೋಗಬೇಕಿತ್ತು, ಆದರೆ ಇದು ರಿವರ್ಸ್ ಆಗಿ ಹೊಲ ಗದ್ದೆಗಳ ನೀರು ಈ ಕಾಲುವೆಗೆ ಬಂದು ಮುಂದೆ ಅದು ನದಿ, ಹಳ್ಳ, ಕೊಳ್ಳ, ಸಾಗರ ಸೇರುವಂಥ ಒಂದು ಅದ್ಭುತವಾದ ಕೃಷ್ಣಾರ್ಪಣ ಮಸ್ತು ಯೋಜನೆ ಇದು. ನೋಡಿ, ಇಲ್ಲಿಗೆ ಮುಗಿಯಿತು. 44 ಕಿಲೋಮೀಟ್ರಿಗೆ ಇವರ ಯೋಜನೆ ಸುಸ್ತಾಯ್ತು ಅನಿಸುತ್ತೆ ಇವರಿಗೆ. ಅಂದರೆ ಇನ್ನು ಮುಂದೆ ಯೋಜನೆ ಮಾಡಿದ್ರೂ ಪ್ರಯೋಜನ ಇಲ್ಲ, ಹೇಗಿದ್ರೂ ಹಣ ಹೊಡಿತೀವಿ ಅಂತ 8 ಕಿಲೋಮೀಟ್ರನ್ನು ದೇವರಿಗೆ ಅರ್ಪಣೆ ಮಾಡಿ ಅದರಲ್ಲಿ ಬಂದಂಥ 40 ಕೋಟಿನ ದೇವರಿಗೆ ಅರ್ಪಿಸಿ ಈ ಯೋಜನೆನ ಕೊನೆಯಲ್ಲಿ ಮುಗಿಸ್ಬಿಟ್ಟಿದ್ದಾರೆ. ಇಲ್ಲಿಗೆ ಈ ಕೃಷ್ಣಾರ್ಪಣ ಮಸ್ತು ಯೋಜನೆ ಮುಗಿದು ಹೋಗುತ್ತೆ. ಅಂದರೆ ಒಟ್ಟು 30,000 ಎಕರೆ ಜಮೀನುಗಳಿಗೆ ನೀರುಣಿಸಿದ ಒಟ್ಟು 52 ಕಿಲೋಮೀಟರ್ ಪುಸ್ತಕದಲ್ಲಿರುವ, ಆ್ಯಕ್ಚುಲ್ ಆಗಿ ಬರೀ 44 ಕಿಲೋಮೀಟರ್ ಮುಗಿದಿರುವಂಥ ಈ ಕಾಮಗಾರಿ ಇಲ್ಲಿಗೆ ಕೊನೆಗೊಳ್ಳುತ್ತೆ. ಆದರೆ ಈ ಕೊನೆಗೊಳ್ಳುವ ಸಂದರ್ಭದಲ್ಲಿ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಈಗ ನೋಡಿ, ಯಾವುದೇ ಒಂದು ನೀರಾವರಿ ಯೋಜನೆಯ ಮುಖ್ಯ ಕಾಲುವೆ ಇರ್ಬೋದು, ವಿತರಣಾ ಕಾಲುವೆ ಇರ್ಬೋದು, ಅದರ ಅಂತ್ಯ ಯಾವುದೇ ಒಂದು ನದಿ ಪಾತ್ರ ಅಥವಾ ಹಳ್ಳದ ಪಾತ್ರಕ್ಕೆ ಆಗಬೇಕು. ಆದರೆ ಇದು ಮೂಲ ಯೋಜನೆಯ ಪ್ರಕಾರ ಕೃಷ್ಣಾ ನದಿಗೆ ಈ ಒಂದು 52 ಕಿಲೋಮೀಟರಿನ ಅಂತ್ಯ ಇದೆ. ಆದರೆ ಇಲ್ಲಿ ನಾವು 44ನೇ ಕಿಲೋಮೀಟರ್ನಲ್ಲಿ ನಿಂತಿದ್ದೀವಿ. ಈ ಕಾಮಗಾರಿಯನ್ನು 44 ಕಿಲೋಮೀಟ್ರಿಗೆ ಮುಗಿಸಿ ಲೆಕ್ಕಾಚಾರದಲ್ಲಿ 52 ಕಿಲೋಮೀಟರ್ ಕಾಮಗಾರಿಯನ್ನು ಮಾಡೀವಿ. ಮರೋಳ ಏತ ನೀರಾವರಿ ಪೂರ್ವ ಭಾಗದ ಮುಖ್ಯ ಕಾಲುವೆ ಕಾಮಗಾರಿಯನ್ನು ಸಂಪೂರ್ಣವಾಗಿ ಮಾಡಿದ್ದೀವಿ. ಅದರ ವಿತರಣಾ ಕಾಲುವೆ, ಉಪಕಾಲುವೆ, ಹೊಲಗಾಲುವೆ ಎಲ್ಲ ಕಾಮಗಾರಿಗಳನ್ನು ಮಾಡಿ ರೈತರ ಹೊಲಗಳನ್ನು ಸಮೃದ್ಧಿ ಮಾಡಿದ್ದೀವಿ ಅಂತ ಲೆಕ್ಕಾಚಾರದಲ್ಲಿ ಹೇಳ್ತಾರೆ. ರಾಜಕಾರಣಿಗಳು ಎದೆ ತಟ್ಟಿ ಹೇಳ್ತಾರೆ. ಬಹಿರಂಗ ಚರ್ಚೆಗೆ ಬನ್ನಿ ಅಂತಾರೆ. ನೀರಾವರಿ ಹರಿಕಾರರು ಅಂತ ತಮ್ಮನ್ನು ತಾವು ಸ್ವಯಂ ಘೋಷಣೆ ಮಾಡಿಕೊಳ್ತಾರೆ. ಇದರ ಬಗ್ಗೆ ಬಹಿರಂಗ ಚರ್ಚೆಗೆ ಬನ್ನಿ ಅಂತಾರೆ. ನಾವು ಬಹಿರಂಗ ಚರ್ಚೆಗೆ ಕರೆದರೆ ಅದಕ್ಕೆ ಪ್ರತಿಕ್ರಿಯೆ ಇಲ್ಲ. ಈ ಥರ ಹುನಗುಂದ ಮತ್ತು ಇಳಕಲ್ ತಾಲೂಕಿನ ರೈತರ ಒಂದು ಜೀವನಾಡಿ ಆಗಬೇಕಾದಂತಹ ಒಂದು ಯೋಜನೆಯನ್ನು ಮೂಲ ಸ್ವರೂಪವನ್ನೇ ಹಾಳು ಮಾಡಿ ತಾವು ಕೋಟ್ಯಾಂತರ ರೂಪಾಯಿಗಳನ್ನು ನುಂಗಿ ನೀರು ಕುಡಿದು ಹೋಗಿಬಿಟ್ಟಿದ್ದಾರೆ. ಇದು ಮತ್ತೆ ರೈತರ ಬಾಳಿಗೆ ಯಾವ ರೀತಿ ಮಾರಕ ಆಗ್ತಿದೆ, ಯಾವ ರೀತಿ ರೈತರನ್ನ ಕಣ್ಣಲ್ಲಿ ನೀರು ತರಿಸ್ತಿದೆ. ಇವತ್ತು ನೀವು ನೋಡ್ತಿರ್ಬೋದ್ರಿ ಮೇಡಮ್ರ, ಈಗ ಕೆನಲ್ ನೀರು ತೊಗೊಂಡು ನಾವು ಬೆಳಿಬೋದು. ಆದ್ರೆ ಇದು ವಿಪರ್ಯಾಸ ಏನಂದ್ರೆ ಕೆನಲ್ ನೀರಿಂದ ನಮಗೆ ಬೆಳೆ ಲಾಸ್ ಆಗಕತ್ತೈತಿ. ಈಗ ಆದ್ರೆ ಅದ್ರ ನೀರು ಕೆನಲ್ ನೀರು ತೊಗೊಂಡು ಒಮ್ಮೆ ಬೆಳೆದಿಲ್ಲ ರೀ. 2012ರಾಗೆ ಕೆನಲ್ ಚಲೋ ಆಗೈತೆ ರೀ. 2020 ಆದ್ರೂ ಕೆನಲ್ ಇಲ್ಲಿ ಮಟನೂ ಒಂದನಿ ನೀರು ಬಂದಿಲ್ಲ ರೀ. ನಾವು ನೀರು ತೊಗೊಂಡಿಲ್ಲ. ಇವತ್ತು ಈ ಸರಿ ಏನಪ್ಪ ಅಂದ್ರೆ ಭಾಳ ಮಳೆ ಆದ ಸಂಬಂಧ ಕೆನಲ್ ತುಂಬಿ ಹರಿದದ್ದು ಹೊಲದ ನೀರು ಕೆನಲ್ಗೆ ಬಂದಿದೆ. ಹೊಲದ ನೀರು ಕೆನಲಿಗೆ ಬಂದು ಈ ಕೆನಲ್ ತುಂಬಿ ಹೊರತಾಗಿ ಕೆನಲಿಗೆ ನದಿಯ ಮೂಲಕ ಬಂದಂಥ ನೀರು ಈ ಕೆನಲಿಂದ ಹಲ್ರಿ. ಇದು ಒಂದು ದೊಡ್ಡ ಗೋಲ್ಮಾಲ್ ಯೋಜನೆ. ಇದು ಎಲ್ಲ ರಾಜಕಾರಣಿಗಳು ಒಗ್ಗೂಡಿಕೊಂಡು ಮಾಡಿದಂಥ ಯೋಜನೆ. ಇದನ್ನೇನದು ಭ್ರಷ್ಟಾಚಾರ ಅಂತ ಇದಕ್ಕೊಂದು ಉದಾಹರಣೆ ಕೊಡ್ಬೋದ್ರಿ. ಇಷ್ಟೊಂದು ದೊಡ್ಡ ಹಗರಣ ನಡೆದಿದೆ, ಅದು ಶಾಸಕರ ಕಣ್ಣು ಮುಂದೆಯೇ. ಅವರೇನಂತಾರೆ ಕೇಳೋಣ ಅಂತ ಹುನಗುಂದ ಶಾಸಕ ದೊಡ್ಡನಗೌಡ ಪಾಟೀಲರ ಬಳಿ ಹೋದಾಗ ಅವರು ಕೊಟ್ಟ ಉತ್ತರ ನಿಜವಾಗ್ಲೂ ನಮ್ಮಲ್ಲಿ ಅಚ್ಚರಿ ಮೂಡಿಸಿತು. ಜಗದೀಶ್ ಶೆಟ್ಟರ್ ಅವರು ಅದನ್ನು ಲೋಕಾರ್ಪಣೆ ಮಾಡಿದ್ರು. ಆದರೆ ಆ ಲೋಕಾರ್ಪಣೆಯ ಸಂದರ್ಭದಲ್ಲಿ ಆ ಯೋಜನೆ ಇನ್ನೂ ಅಂದರೆ 52 ಕಿಲೋಮೀಟರ್ ಆಗಬೇಕಿತ್ತು, 44ಕ್ಕೆ ನಿಂತು ಹೋಗಿದೆ. ಮತ್ತು ನಾವು ಇಡೀ 44 ಕಿಲೋಮೀಟ್ರ್ ಏನು ಕಾಲುವೆಗಳಿವೆ ಅವುಗಳನ್ನು ನೋಡ್ಕೊಂಡು ಬಂದ್ವಿ. ಸ್ವತಃ ನಾವೇ ಹೋಗಿ ಶೂಟಿಂಗ್ ಮಾಡ್ಕೊಂಡು ಎಲ್ಲ ಬಂದ್ವಿ. ಆದರೆ ನಾನು ಆ್ಯಸ್ ಎ ಜರ್ನಲಿಸ್ಟಾಗಿ ನನಗೆ ನೋಡಿದಾಗ ಇಷ್ಟೊಂದು ಕಳಪೆ ಕಾಮಗಾರಿ ಸಾಧ್ಯನಾ ಒಂದು ಯೋಜನೆಯಲ್ಲಿ ಅನ್ನುವಂಥದ್ದು ನನಗನ್ನಿಸ್ತಿತ್ತು. ಆದರೆ ಆ್ಯಸ್ ಎ ಶಾಸಕರಾಗಿ ಮತ್ತು ಆ ಸಂದರ್ಭದಲ್ಲಿ ನಿಮ್ಮದೇ ಸರ್ಕಾರ ಇದ್ದಾಗ ಒಂದು ಸಣ್ಣ ವೀಕ್ಷಣೆಯನ್ನು ಮಾಡಿರಲಿಲ್ವಾ ಯೋಜನೆಗಳು? ಇಲ್ಲ ಮಾಡಿದ್ವಿ.
ಹಂತ ಹಂತವಾಗಿ ಸರ್ಕಾರದ ಹಣಕಾಸಿನ ವ್ಯವಸ್ಥೆ ನೋಡಿಕೊಂಡು ನಾವು ಮಾಡಬೇಕಾಗುತ್ತೆ. ಒಂದು ಎರಡನೇದ್ದು ಒಂದೇ ಸಾರಿ ಹಣ ಬಿಡುಗಡೆ ಆಗಲ್ಲ. ಬಿಡುಗಡೆಗಿಂತಲೂ ಅಲ್ಲಿ ಕಾಮಗಾರಿಗಳು ಅತ್ಯಂತ ಅವೈಜ್ಞಾನಿಕವಾಗಿ, ಎಲ್ಲಿ ಕಾಲುವೆಗಳು ಪಾತಾಳದಲ್ಲಿವೆ, ಹೊಲಗಳೆಲ್ಲ ಎತ್ತರದಲ್ಲಿದೆ, ಒಂದು ನೀರ್ಗಾಲುವೆ ಮುಖ್ಯ ಕಾಲುವೆಗಳು ಇಲ್ಲ. ಅದು ನೋಡಿದಾಗ ಇಂಜಿನಿಯರಿಗೆ ನೊಬೆಲ್ ಪ್ರಶಸ್ತಿ ಕೊಡೋಣ ಅನಿಸುತ್ತೆ ಕೆಲವು ಕಡೆ ಅವರು ನೋಡೋದು. ಅದರ ಕಾನ್ಸೆಪ್ಟ್ ಏನು ಅಂತಂದರೆ, ಈ ಮುಂಚೆ ಮಾಡಿರ್ತಕ್ಕಂಥ ಹಲವಾರು ನೀರಾವರಿ ಕಾಮಗಾರಿಗಳು, ಕೆನಾಲ್ ಕಾಮಗಾರಿ, ಚಾನಲ್ ಸಿಸ್ಟಮ್ ಏನಿತ್ತು ಅಂದರೆ ಎಂಬ್ಯಾಕ್ಮೆಂಟ್ ಮಾಡಿ ಅದನ್ನು ಎತ್ತರ ಪ್ರದೇಶದಲ್ಲಿ ಕೆನಾಲ್ ಮಾಡಿ ಕೆಳ ಹಂತದ ಪ್ರದೇಶಕ್ಕೆ ನೀರು ಬಿಡ್ತಕ್ಕಂಥ ಪದ್ಧತಿ ಇತ್ತು. ಅವು ಏನಾಗ್ತಿದ್ವು ಅಂದರೆ, ಪ್ರತಿ ಸಾರಿ ನೀವೆಲ್ಲ ನಾರಾಯಣಪುರದಲ್ಲಿ ಇರ್ತಕ್ಕಂಥ ಯೋಜನೆಗಳಿರ್ಬೋದು, ತುಂಗಭದ್ರಾ ಡ್ಯಾಮ್ನಲ್ಲಿ ಇರ್ತಕ್ಕಂಥ ಯೋಜನೆಗಳಿರ್ಬೋದು, ಅವು ಎಂಬ್ಯಾಕ್ಮೆಂಟ್ ಎಲ್ಲ ಬ್ರೀಚ್ ಆಗಿ ಕಾಲುವೆಗಳು ಹೊಡೆದು ನೂರಾರು ಎಕರೆ ಸಾವಿರಾರು ಎಕರೆ ರೈತರ ಭೂಮಿಗಳು ಹಾಳಾಗ್ತಿದ್ವು. ನಾವು ಆದ್ದರಿಂದ ಏನು ಮಾಡಿದ್ವಿ, ಸಾಧ್ಯವಾದಷ್ಟು ಎತ್ತರ ಪ್ರದೇಶದಲ್ಲಿ ಆ ಕೆನಾಲ್ಗಳನ್ನು ಮಾಡಬೇಕು. ಅದು ಹೇಗೆ ಅಂದರೆ, ಕೆಳದಲ್ಲಿ ನೆಲದಲ್ಲೇನು ತೋಡಿಬಿಟ್ಟು ಡೀಪ್ ಮಾಡಿ, ಏನು ಭೂಮಿಯನ್ನು ಡೀಪ್ ಮಾಡಿ ಕೆನಾಲ್ ಮಾಡ್ಬೇಕು ಅನ್ನೋದು ಕಾನ್ಸೆಪ್ಟ್ನಲ್ಲಿ ಮಾಡಿರ್ತಕ್ಕಂಥದ್ದು. ಅದು ಅಲ್ಲಿನ ರೈತರನ್ನೆಲ್ಲ ಮಾತಾಡ್ಸ್ಕೊಂಡು ಬಂದಾಗ ಇವತ್ತಿಗೆ ಅವರಿಗೆ ಪರಿಹಾರ ಕೂಡ ಸಿಗಲಿಲ್ಲ, ಅವರ ಭೂಮಿ ಮೇಲೆ ಹೋಗಿರುವಂಥ ಕಾಲುವೆಗಳಿಗೆ. ಇಲ್ಲ, ಆ ಕೆಲವು ಇನ್ನೂ ರೈತರಿಗೆ ಕೆಲವರಿಗೆ ಭೂಮಿಗೆ ಪರಿಹಾರ ಇನ್ನೂ ಸಿಕ್ಕಿಲ್ಲ, ಅದನ್ನು ಒಪ್ಕೊಳ್ತೀನಿ. ಇನ್ನು ಇಲ್ಲಿನ ಮಾಜಿ ಶಾಸಕ ವಿಜಯಾನಂದ ಕಾಶಪ್ಪನವರ ಮಾತು ಕೇಳಿ ಅಳಬೇಕೋ ನಗಬೇಕೋ ಒಂದು ತಿಳಿಯಲಿಲ್ಲ. ಆ್ಯಸ್ ಎ ಶಾಸಕರಾಗಿ ಒಂದು 275 ಕೋಟಿ ಹಣ ಪೋಲಾಗಿದೆ ಅಂದರೆ ಅಲ್ಲಿ ಯಾರಿಗೂ ನೀರು ಬಂದಿಲ್ಲ ಇವತ್ತಿನವರೆಗೆ. ಸೊ ನೀವು ಯಾಕೆ ವಿರೋಧ ವ್ಯಕ್ತಪಡಿಸಲಿಲ್ಲ ಇದಕ್ಕೆ? ನೋಡಿ, ಹಿಂದೆ ನಾನು ಶಾಸಕರಿದ್ದಾಗ ಈ ಕಾಲುವೆ ಮುಖಾಂತರ ನೀರಾವರಿ ಯೋಜನೆ ಏನು ಕೊಟ್ಟರು, ಅಲ್ಲಿ ಸ್ವಲ್ಪ ಕಳಪೆ ಮಟ್ಟದ ಆಗಿತ್ತು. ಸ್ವಲ್ಪ ಅಲ್ಲ ಸರ್, ಪೂರ್ಣ ಮಟ್ಟದಲ್ಲಿ ಆಗಿದೆ, ಅದನ್ನು ಒಪ್ಕೋತೀನಿ. 2003ರಲ್ಲಿ ಮಂಜೂರಾತಿ ಆದ ನಂತರ ಈ ಯೋಜನೆ ಮುಂದಿನ ಸರ್ಕಾರದಲ್ಲಿ ಆ ಯೋಜನೆಗಳು ಕಳಪೆ ಮಟ್ಟದ ಆಯಿತು ಅಂಥೇಳಿ ನಾನು ಕೂಡ ಆರೋಪ ಮಾಡಿದ್ದೀನಿ. ಯಾಕಂದರೆ ಅಲ್ಲಿ ಕಾಲುವೆಯನ್ನು ಸರಿಯಾಗಿ ರಚಿಸಲಿಲ್ಲ. ಏನು ನಾವು ಈ ಡಿಸ್ಟ್ರಿಬ್ಯೂಟರ್ ಅಂತ ಹೇಳ್ತೀವಿ, ಮತ್ತು ರೈತರಿಗೆ ನೇರವಾಗಿ ಅದನ್ನು ನೀರು ಒದಗಿಸುವಂಥ ಕೆಲಸ ಅದು ಆಗಲಿಲ್ಲ. ಅದನ್ನು ಕೂಡ ನಾನು ಸರ್ಕಾರ ಮಟ್ಟದಲ್ಲಿ ಅನೇಕ ಬಾರಿ ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀನಿ ಮತ್ತು ನೀರಾವರಿ ಸಚಿವರ ಗಮನಕ್ಕೂ ತಂದಿದ್ದೀನಿ. ಇವರೆಲ್ಲ ಅಭಿವೃದ್ಧಿಯ ಹರಿಕಾರರು ಅಂತ ತಮ್ಮನ್ನು ತಾವು ಹೇಳಿಕೊಳ್ತಾರೆ. ನೀರಿನ ಹೆಸರಲ್ಲಿ ಮತ ಪಡೆದು ಗದ್ದುಗೇರಿ ಕೂತವರು ಇವರು. ಆದರೆ ತಮ್ಮ ಕ್ಷೇತ್ರದ ಒಂದು ಯೋಜನೆ ಸಂಪೂರ್ಣ ವಿಫಲ ಆದರೂ ಆ ಬಗ್ಗೆ ಕಾಳಜಿಯೇ ಇಲ್ಲದ್ದು ನೋಡಿ ಆಶ್ಚರ್ಯ ಅನಿಸುತ್ತೆ. ಇದು ಒಂದು ದೊಡ್ಡ ಕರ್ಮಕಾಂಡ. ಮತ್ತೆ ಶಾಸಕರೆಲ್ಲ ಚುನಾವಣೆ ಬಂದಾಗ ನಾವು ಬಹಿರಂಗ ಚರ್ಚೆಗೆ ರೆಡಿ, ನಾವೇ 30,000 ಎಕರೆಗೆ ನೀರು ಕೊಟ್ಟಿದ್ದು, ನಾವೇ ನೀರು ತಂದ ಹರಿಕಾರರು, ಭಗೀರಥರು ಅಂತ ಎದೆ ತಟ್ಟಿ ಹೇಳ್ತಾರಂತೆ. ನಿಮ್ಮ ಮಾತಿಗಿಷ್ಟು ಬೆಂಕಿ ಹಾಕ ಬಂದಿಲ್ಲಿ ಯಾವತ್ತಾದರೂ ನೋಡಿದಿರೇನ್ರಿ ನೀವು? ಯಾವ ಗದ್ದೆಗೆ ಎಷ್ಟು ನೀರು ಹೋಗಿದೆ ಅಂತ ಇವತ್ತು ನಾವು ಚಾಲೆಂಜ್ ಕೊಡ್ತಾ ಇದ್ದೀವಿ. ಬನ್ನಿ ಬಹಿರಂಗ ಚರ್ಚೆಗೆ, ಬಂದು ಈ ದಾಖಲೆಗಳನ್ನು ನಿಮ್ಮ ಮುಂದೆ ಇಡ್ತೀವಿ. ನೀವು ಎಷ್ಟು ಎಕರೆಗೆ ಭೂಮಿಗೆ ನೀರು ಕೊಟ್ಟಿದ್ದೀರಿ ಅಂತ ಬನ್ನಿ ತೋರಿಸಿ. ನಿಮಗೆ ತಾಕತ್ತಿದ್ರೆ ಬನ್ನಿ ಬಹಿರಂಗ ಚರ್ಚೆಗೆ, ಅಲ್ಲೇ ಎಲ್ಲವನ್ನ ಇತ್ಯರ್ಥ ಮಾಡೋಣ. ಇಲ್ಲದಿದ್ರೆ ಇಲ್ಲಿ ಹಗರಣ ಆಗಿದೆ ಅಂತ ಒಪ್ಪಿಕೊಂಡು CBI ತನಿಖೆಗೆ ಕೊಡಿ. ಇದು ಈ ಹೊತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶುಕ್ರವಾರ ಬರ್ತೀನಿ. ಅಲ್ಲಿವರೆಗೆ ನಿಮ್ಮ ಸುತ್ತಮುತ್ತಲ ಏನಾದರೂ ಅಕ್ರಮ, ಅನಾಚಾರ, ಭ್ರಷ್ಟಾಚಾರ ನಡೀತಿದ್ರೆ ನಮ್ಮನ್ನು ಸಂಪರ್ಕಿಸಿ. ವಿಜಯ ಟೈಮ್ಸ್ ಕವರ್ ಸ್ಟೋರಿ ವಿಭಾಗ 478 ಫಸ್ಟ್ ಫ್ಲೋರ್ 80 ಫೀಟ್ ರೋಡ್ 6th ಬ್ಲಾಕ್ ಕೋರಮಂಗಲ ಬ್ಯಾಂಗ್ಳೂರ್ 560095. ನಮ್ಮ ಇಮೇಲ್ ವಿಳಾಸ coverstory@vijaytimes.com. ಬದಲಾವಣೆಯ ಹಾದಿಯಲ್ಲಿ ವಿಜಯ ಟೈಮ್ಸ್. ಭ್ರಷ್ಟಾಚಾರದ ವಿರುದ್ಧದ ಹೋರಾಟ ಹೀಗೆ ನಿರಂತರವಾಗಿ ನಡಿಬೇಕಂದ್ರೆ ನೀವು ನಮ್ಮ ವಿಜಯ ಟೈಮ್ಸ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಬೇಕು, ಬೆಲ್ ಬಟನ್ ಒತ್ತಬೇಕು, ಶೇರ್ ಮಾಡಬೇಕು, ಲೈಕ್ ಮಾಡಬೇಕು. ಅದೇ ರೀತಿ ನಿಮ್ಮ ಫ್ರೆಂಡ್ಸಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ.